ಶ್ರೀ ಗುರುಭ್ಯೋ ನಮಃ. ಇದು ಮಧ್ವವಿಜಯದ 124ನೇ ಭಾಗ. 123, 22 ಇವೆಲ್ಲ ಭಾಗಗಳು ಕಳೆದಾಗ ಆಚಾರ್ಯರ ಶಿಷ್ಯರು, ಅವರ ಪ್ರಶಿಷ್ಯರು ಇವುಗಳ ವರ್ಣನೆ ನೋಡ್ತಿದ್ದೇವೆ. ಕಳೆದ ದಿವಸ ಪರಿಮಾರು, ಅದಮಾರು, ಕೃಷ್ಣಾಪುರ, ಪುತ್ತಿಗೆ ಈ ಮಠಗಳ ಪರಂಪರೆ, ಅಲ್ಲಿರುವಂಥ ದೇವರು ಮತ್ತು ಅಲ್ಲಿರುವಂಥ ಕೆಲವರು ಖ್ಯಾತರಾದಂಥ ಸನ್ಯಾಸಿಗಳು, ಇದಿಷ್ಟರ ಬಗ್ಗೆ ಕಳೆದ ದಿವಸ ನೋಡಿದ್ವಿ. ಇನ್ನು ಮುಂದೆ ನಾವು ಇವತ್ತು ನೋಡಬೇಕಾದದ್ದು ಶಿರೂರು ಮಠ. ಆ ಶಿರೂರು ಮಠದ ಪರಂಪರೆಯ ಬಗ್ಗೆ ಇವತ್ತು ನಾವು ನೋಡಬೇಕು. ವಾಮನ ತೀರ್ಥರಿಂದ ಪ್ರಾರಂಭಗೊಂಡಂಥ ಪರಂಪರೆ ಇದು. ಅದನ್ನು ಈ ಮಧ್ವವಿಜಯದ 15ನೇ ಶಬ್ದದಲ್ಲಿ ಅದೀರ್ಘಾಭಿರಾನ್ಯಾಶ್ಚ, ದೀರ್ಘ ಅಂದರೆ ಉದ್ದವಾದದ್ದು, ಅದೀರ್ಘ ಅಂತಂದರೆ ಚಿಕ್ಕದು ಅಂತ ಅರ್ಥ. ಹೀಗೆ ಆ ಚಿಕ್ಕದಕ್ಕೆ ಪರ್ಯಾಯ ಪದವಾದಂಥ ಶಬ್ದದಿಂದ ವಾಚ್ಯರಾದವರು, ವಾಮನ ಅಂದರೆ ಕುಳ್ಳ, ಆ ಶಬ್ದದಿಂದ ವಾಚ್ಯರಾದವರು ಅಂತ ಹೀಗೆ ಅದನ್ನು ವರ್ಣನೆ ಮಾಡ್ತಾರೆ. ಈ ಮಠಕ್ಕೆ ಮೊದಲು ಪಾಪುಜ ಮಠ ಅಥವಾ ಹಿರಿಯ ಮಠ, ಹಿರಿಯಡ್ಕ ಮಠ ಅಂತ ಕರಿತಿದ್ರಂತೆ. ಮುಂದೆ ಅದಕ್ಕೆ ಶಿರೂರು ಗ್ರಾಮದಲ್ಲಿ ವಿಶೇಷವಾಗಿ ಭೂಮಿ ದೊರೆತದ್ರಿಂದ ಶಿರೂರು ಮಠ ಅಂತ ಹೆಸರಾಯಿತು. ಆಚಾರ್ಯ ಕಾಲದಲ್ಲಂತೂ ಇವು ಯಾವ ಹೆಸರುಗಳು ಇದ್ದೇ ಇರಲಿಲ್ಲ. ಅವೆಲ್ಲ ಹೆಸರುಗಳು ಮುಂದೆ ಕ್ರಮವಾಗಿ ಬಂದದ್ದು. ಮತ್ತು ಇವತ್ತು ಮಠಗಳ ಸ್ವರೂಪ ನಾವೇನು ನೋಡ್ತೀವಿ, ಈ ರಥಬೀಜ ಸುತ್ತಲೂ ಅಷ್ಟಮಠಗಳ ಕಟ್ಟಡಗಳನ್ನು ನೋಡ್ತೀವಲ್ಲ, ಆ ಕಟ್ಟಡಗಳೆಲ್ಲ ಬಹುತೇಕ ವಾಜರಾಡಿ ಸ್ವಾಮಿಗಳ ಕಾರ್ಯದಲ್ಲಿ ಆಗಿದ್ದ. ಮತ್ತು ಪರ್ಯಾಯಕ್ಕೆ ಸಂಬಂಧಪಟ್ಟಂಥ 2 ವರ್ಷದ ಬದಲಾವಣೆ, ಆಮೇಲೆ ಮಠಗಳ ಆ ಕಟ್ಟಡಗಳು, ಬಹುತೇಕ ಸಂಪ್ರದಾಯಗಳು ಇವೆಲ್ಲ ವಾಜರಾಡಿ ಸ್ವಾಮಿಗಳು ತಮ್ಮ ಕಾಲದಲ್ಲಿ ಪ್ರಾರಂಭ ಮಾಡಿತ್ತು. ಈ ಶಿರೂರು ಮಠಕ್ಕೆ ವಿಠ್ಠಲ ದೇವರನ್ನು ಕೊಟ್ಟಿದ್ರು. ವಿಠ್ಠಲ ದೇವರು ಒಂದು ಕಡೆ ಪೇಜಾವರ ಮಠದಲ್ಲಿ ಮತ್ತು ಬೇರೆ ಬೇರೆ ಮಠಗಳಲ್ಲೂ ಇದೆ, ಕೃಷ್ಣಾಪುರ ಮಠದಲ್ಲೂ ಇದೆ. ಹೀಗೆಲ್ಲ ಇದ್ದಿದ್ದರಿಂದ ಶಿರೂರು ಮಠದ ವಿಠ್ಠಲ ದೇವರಿಗೆ ವಾಮನ ವಿಠ್ಠಲ ಅಂತ ಕರೀತಾರೆ. ಪ್ರತ್ಯೇಕವಾಗಿ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ. ಸೋದೆ ಮಠದ ದ್ವಂದ್ವ ಮಠ ಈ ಶಿರೂರು ಮಠನೂ ಕೂಡ. ಸೋದೆ ಮಠದವರೆಲ್ಲರೂ ಕೂಡ ರುಜುತ್ವದ ಉಪಾಸಕರು, ವಾಜರಾಡಿ ಸ್ವಾಮಿಗಳನ್ನು ರುಜುಗಳು ಅಂತ ಪೂಜೆ ಮಾಡುವವರು. ಹಾಗೆ ಈ ಮಠದ ಯತಿಗಳು ಕೂಡ ಹಾಗೆ ರುಜುತ್ವದ ಉಪಾಸಕರೇ ಆಗಿದ್ದಾರೆ ಅಂತ ಅವ್ರ ಬಗ್ಗೆ ಒಂದು ವೈಶಿಷ್ಟ್ಯ ನಾವು ನೋಡ್ತೇವೆ. ಈಗಿರುವಂಥವ್ರು ಲಕ್ಷ್ಮೀವರ ತೀರ್ಥ ಅಂಥೇಳಿ, ಅವರು ತಾವು 2ನೇ ಪರ್ಯಾಯ ಮಾಡಿದಾಗ ಕೃಷ್ಣನಿಗೆ 300 ಅಲಂಕಾರ ಮಾಡಿದ್ದಾರೆ. ಅತ್ಯಂತ ವಿಭಿನ್ನವಾದಂಥ 300 ರೀತಿಯಾದ ಅಲಂಕಾರಗಳನ್ನು ಮಾಡಿ ಕೃಷ್ಣನನ್ನು ಅವರು ಪೂಜೆ ಮಾಡಿದರು ಅಂತ ಹೀಗೆ ನೋಡ್ತೀವಿ. ಮೊದಲು ಬರೀ 2 ತಿಂಗಳ ಪರ್ಯಾಯ ಇತ್ತು. ವಾಜರಾಜ ಸ್ವಾಮಿಗಳ ವಾಜರಾಜ ಗುರುಚರಿತಾಮೃತ ಅದರಲ್ಲಿ ಮಾಸದ್ವಿತಯ ಪರ್ಯಾಯ ಪೂಜಾ ಮಧ್ವ ಪ್ರಕಲ್ಪಿತಾಂ ವರ್ಷದ್ವಿತಯ ಪರ್ಯಂತಾಂ ಕಲ್ಪಯಾಮಾಸ ಸನ್ಮತಿ. ಮೊದಲು 2 ತಿಂಗಳ ಪೂಜೆ ಇದ್ದುದನ್ನು ವಾಜರಾಜ ಸ್ವಾಮಿಗಳು 2 ವರ್ಷದ ಪರ್ಯಾಯ ಅಂತ ಮಾಡಿದರು. ಮತ್ತು 8 ಯತಿಗಳಿಗೂ ಪ್ರತ್ಯೇಕ ಮಠಗಳನ್ನೇ ಕಟ್ಟಿದರು. ಮೊದಲು ಅವರಿಗೆ ಅಷ್ಟೊಂದು ವಿಸ್ತೃತವಾದಂಥ ಒಂದು ಪರಿವಾರ ಅಷ್ಟೆಲ್ಲ ಇದ್ದಿದ್ದಿಲ್ಲ ಅವರಿಗೆ. ಆದ್ದರಿಂದ ಆ ಕೃಷ್ಣನ ದೇವಾಲಯ ಏನಿತ್ತಲ್ಲ, ಅಲ್ಲೇ ಒಂದೊಂದು ಕೊಠಡಿಯಲ್ಲಿ ಇಬ್ಬಿಬ್ಬರು ಹೀಗೇನಾದರೂ ವಾಸ ಮಾಡ್ಕೊಂಡು ಇರ್ತಿದ್ರು ಅಂತ ಕಾಣಿಸ್ತದೆ. ತಥಾ ಪ್ರತ್ಯೇಕ ಮಠಾನಾಂ ಯತೀನಾಂ ನಿರ್ಮಮೇ ಮಠಂ, ಪ್ರತಿಯೊಬ್ಬ ಯತಿಗಳಿಗೂ ಕೂಡ ಪ್ರತ್ಯೇಕ ಮಠಗಳನ್ನು ಕೂಡ ಅವರೇ ನಿರ್ಮಾಣ ಮಾಡಿಕೊಟ್ರು. ಇದು ಅವರೊಂದು ವೈಶಿಷ್ಟ್ಯ. ತೇಷಾಂ ಮಂತ್ರೋಪದೇಶ ವ್ರತ ನಿಯಮ ಸುರಾರ್ಚಾದಿಕೆ ಸಂಪ್ರದಾಯಂ ಯುಗ್ಮಯುಗ್ಮೇ ಪ್ರಭಿನ್ನಂ ಕುರುದ ಇತಿ ಋಷಿಕೇಶ ತೀರ್ಥಾದಿಕೇಶು ಋಷಿಕೇಶ ತೀರ್ಥರು ಮೊದಲಾದವರಿದ್ದಾರಲ್ಲ,
ಅವರಿಗೆಲ್ಲರಿಗೂ ಕೂಡ ಪ್ರತ್ಯೇಕವಾಗಿ ಮಂತ್ರೋಪದೇಶ, ವ್ರತಾನುಷ್ಠಾನ, ದೇವತಾ ಪೂಜೆ, ಬೇರೆ ಬೇರೆ ಪದ್ಧತಿಗಳನ್ನು ಆಚಾರ್ಯರು ಹಾಕಿಕೊಟ್ರು ಅಂತ ಸಂಪ್ರದಾಯ ಪದ್ಧತಿಯಲ್ಲಿ ನೋಡ್ತೀವಿ. ಋಷಿಕೇಶ ತೀರ್ಥರದು ಅಂತ ಸಂಪ್ರದಾಯ ಪದ್ಧತಿ ನಮಗೆ ಕಾಣಿಸ್ತದೆ. ಋಷಿಕೇಶದ ತೀರ್ಥರದು ಹೌದೋ ಇಲ್ಲೋ ಅನ್ನೋದ್ರ ಬಗ್ಗೆ ಗೋವಿಂದಾಚಾರ್ಯ ಸಂಶಯ ವ್ಯಕ್ತ ಮಾಡ್ತಾರೆ. ಅಂತೂ ಆ ಮಠಕ್ಕೆ ಆ ಸ್ವಾಮಿಗಳು ರಚನೆ ಮಾಡಿದ್ದು, ಋಷಿಕೇಶ ತೀರ್ಥರು ರಚನೆ ಮಾಡಿದ್ದು ಅಂತ ಒಂದು ಹೆಸರಿದೆ. ಅವರು ಮಾಡಿದಂತಹ ಗ್ರಂಥದಲ್ಲಿ ಈ ಕೆಲವು ಮಾಹಿತಿಗಳನ್ನು ನೋಡ್ತೇವೆ. ಶಿರೂರು ಮಠದ ಯತಿ ಪರಂಪರೆಯಲ್ಲಿ ವಾಮನ ತೀರ್ಥರು ಮೊದಲನೇ ಅವರು, ಮುಂದೆ ವಾಸುದೇವ ತೀರ್ಥರು, ಪುಣ್ಯಶ್ಲೋಕ ತೀರ್ಥರು, ವೇದಗಮ್ಯ ತೀರ್ಥರು ಅಂತ ಹೀಗೆಲ್ಲ ಇದ್ದರು. ಮುಂದೆ 8ನೇಯವರೊಬ್ಬರು ಶ್ರೀಕೃಷ್ಣ ತೀರ್ಥರು ಅಂತ ಇದ್ದರು. ಆ ಶ್ರೀಕೃಷ್ಣ ತೀರ್ಥರು ಸಂಗೀತ ಶಾಸ್ತ್ರಜ್ಞರು ಆಗಿದ್ದರಂತೆ. ಭಜನೆ ಮಾಡ್ತಿದ್ದಾಗ ನಿರ್ಜನವಾದ ಗುಡಿಯಲ್ಲಿ ಕೃಷ್ಣ ನರ್ತನ ಮಾಡ್ತಿದ್ದ. ಆ ಗೆಜ್ಜೆ, ಕಡಗ ಅವುಗಳ ಧ್ವನಿ ಜನರಿಗೆ ಕೇಳಿ ಬರ್ತಿತ್ತು ಅಂತ ಅವ್ರ ಬಗ್ಗೆ ಒಂದು ವೈಶಿಷ್ಟ್ಯ ನೋಡ್ತೇವೆ. 15ನೇಯವರು ಯಾದವೋತ್ತಮ ತೀರ್ಥ ಅಂತ ಒಬ್ಬರಿದ್ದರು. ಅವರು ಬದರಿಕಾಶ್ರಮದಿಂದ ನರಸಿಂಹ ವಿಗ್ರಹವೊಂದನ್ನು ತಂದು ಶಿವಪುರದಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಅಂತ ನೋಡ್ತೀವಿ. ಕೃಷ್ಣದೇವರಾಜನ ಸನ್ಮಾನಕ್ಕೆ ಪಾತ್ರರಾಗಿದ್ದರು. ವಿಜಯನಗರದ ಕೃಷ್ಣದೇವರಾಜನ ಮಠ, ಅವನ ಸನ್ಮಾನ, ಅವನ ಗೌರವಕ್ಕೆ ಪಾತ್ರರಾಗಿದ್ದರು. 19ನೇಯವರಾದಂತಹ ಲಕ್ಷ್ಮೀಕಾಂತ ತೀರ್ಥರು, ಅಲ್ಲಿಂದ ಬಹುತೇಕವರಿಗೆಲ್ಲರಿಗೂ ಕೂಡ ಲಕ್ಷ್ಮೀ ಅನ್ನೋ ಶಬ್ದ ಸೇರ್ಕೊಂಡಿತ್ತು. ಲಕ್ಷ್ಮೀನಾರಾಯಣ, ಲಕ್ಷ್ಮೀಪತಿ ತೀರ್ಥರು, ಲಕ್ಷ್ಮೀಧರ, ಲಕ್ಷ್ಮೀ ರಮಣ, ಲಕ್ಷ್ಮೀ ಮನೋಹರ ಅಂತ ಹೀಗೆ ಪ್ರತಿಯೊಬ್ಬರ ಜೊತೆಯೂ ಕೂಡ ಸೇರ್ಕೊಂಡಿತ್ತು. 27ನೇಯವರೊಬ್ಬರು ಶ್ರೀ ಲಕ್ಷ್ಮೀ ಸಮುದ್ರ ತೀರ್ಥರು ಅಂತಿದ್ರು. ಅವರು ಕೂಡ ಖ್ಯಾತರಾದಂಥ ಯತಿಗಳು. ಅವರು ಭೋಜನ ಶಾಲೆಗೆ, ಈ ಒಂದು ಭೋಜನ ಶಾಲೆ ಅಂತ ದೊಡ್ಡದಿದೆಯಲ್ಲ, ಚೌಕಿ ಅಲ್ಲ, ಮತ್ತೊಂದು ದೊಡ್ಡ ಭೋಜನ ಶಾಲೆ ಅಂತೇಳಿ, ಸಾರ್ವಜನಿಕರಿಗೆ ಎಲ್ಲರಿಗೂ ಭೋಜನ ದೊರೆಯುವಂಥ ಜಾಗ, ಅದಕ್ಕೆಲ್ಲದಕ್ಕೂ ಶಿಲೆ ಹಾಕಿ ಕೆಳಗೆ ಅನುಕೂಲ ಮಾಡಿದರು. ಮತ್ತು ಒಂದು ಪ್ರಾಣದೇವರ ಪ್ರತಿಷ್ಠೆಯನ್ನು ಕೂಡ ಅಲ್ಲೇ ಮಾಡಿದರು. ಇವತ್ತು ಆ ಭೋಜನ ಶಾಲೆಯಲ್ಲಿ ಪ್ರಾಣದೇವರ ಒಂದು ವಿಗ್ರಹ ನೋಡ್ತೀವಿ, ಅದು ಇವರೇ ಪ್ರತಿಷ್ಠಾಪನೆ ಮಾಡಿತ್ತು. ಅಲ್ಲಿ ಸೇವಾ ಮಾಡಿ ಊಟ ಮಾಡಿದವರಿಗೆ ಸಂತಾನ ಪ್ರಾಪ್ತಿ ಆಗ್ತದೆ ಅಂತ ಒಂದು ಖ್ಯಾತಿ ಇದೆ. ಅದಷ್ಟೇ ಅಲ್ಲ, ನಾನು ಕೆಲವರು ಬಾಯಿಂದ ಕೇಳಿದ್ದೇನೆ, ಈಗಿನ ಸೋದೆ ಸ್ವಾಮಿಗಳ ಸೋದೆ ಮಠದ ದಿವಾನರು ಮೊದಲಾದವರಿಂದ. ಅದೇನೆಂದರೆ, ಅಲ್ಲಿಯ ಮುಖ್ಯ ಪ್ರಾಣನಿಗೆ ನಿವೇದಿತವಾದಂಥ ಅನ್ನವನ್ನು ಆ ಭೋಜನ ಶಾಲೆಯಲ್ಲಿ ಬಡಿಸ್ತಾರೆ. ಮುಖ್ಯ ಪ್ರಾಣ ಮತ್ತು ಪರಮಾತ್ಮನ ಸನ್ನಿಧಾನ, ಶಾಲಗ್ರಾಮ ಇತ್ಯಾದಿಗಳಿರ್ತವೆ. ಅಲ್ಲಿಯ ಮುಖ್ಯ ಪ್ರಾಣನಿಗೆ ನಿವೇದಿತವಾದ ಅನ್ನದ ವೈಶಿಷ್ಟ್ಯ ಏನು ಅಂತಂದರೆ, ವಾಕ್ಪಾಟವ, ಚಟುವಟಿಕೆ ಮತ್ತು ಅದ್ಭುತವಾದಂಥ ಮಾತಿನ ಸಾಮರ್ಥ್ಯ ಇದೆಲ್ಲ ಬರ್ತದೆ ಅಂತ ಇತ್ತೀಚೆಗೂ ಮೊನ್ನೆ ಎರಡು ವರ್ಷ ಹಿಂದೆ ಆ ದಿವಾನರೊಬ್ಬರು, ಸೋದೆ ಮಠದ ದಿವಾನರು ಹೇಳಿದ್ದನ್ನು ಕೇಳಿದ್ದೇನೆ. ಈ ಶಾಲಾ ಕಾಲೇಜಿಗೆ ಹೋಗುವ ಮಕ್ಕಳಿಗೆ ಆ ಉಡುಪಿಯ ಮಠಗಳಲ್ಲಿ ಮತ್ತು ಈ ವಿಶೇಷತಃ ಈ ಭೋಜನ ಶಾಲೆಯಲ್ಲೆಲ್ಲ ಊಟಕ್ಕೆ ವ್ಯವಸ್ಥೆ ಮಾಡಿರ್ತಾರಲ್ಲ, ಅವರು ಬೆಳಿಗ್ಗೆ ಅಲ್ಲಿ ಊಟ ಮಾಡಿ ಶಾಲಾ ಕಾಲೇಜುಗಳಿಗೆ ಹೋಗಿ ಮತ್ತು ಸಾಯಂಕಾಲ ಮರಳಿ ಬಂದು ಅಲ್ಲೇ ಊಟ ಮಾಡಿ ಇದನ್ನೆಲ್ಲ ಮಾಡ್ತಿರ್ತಾರೆ. ತೀರಾ ಮಂದರಾದಂಥ, ಅಷ್ಟೇನು ಚಟುವಟಿಕೆ ಇಲ್ಲದಿದ್ದಂಥ ಸಣ್ಣ ಸಣ್ಣ ಮಕ್ಕಳು ಅಲ್ಲೇನು ಬಂದು ಊಟ ಮಾಡ್ತಾರೆ. ಊಟ ಮಾಡಲಿಕ್ಕೆ ತೊಡಗಿದ ಕೆಲವೇ ತಿಂಗಳುಗಳಲ್ಲಿ, ಕೆಲವೇ ದಿನಗಳಲ್ಲಿ ಚಟಪಟ ಅಂತ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆ ಮುಖ್ಯ ಪ್ರಾಣನ ಅನುಗ್ರಹದಿಂದ ಅಂತ ಕೇಳ್ತೇವೆ. ಅದು ಹೀಗೆ ಆ ಭೋಜನ ಶಾಲೆಗೆ ಹೋದಾಗ ಅಲ್ಲಿ ಆ ಮುಖ್ಯ ಪ್ರಾಣನ ದರ್ಶನ ಮಾಡುವಾಗ ಇದೊಂದು ನಾವು ಗಮನದಲ್ಲಿಟ್ಕೊಂಡಿರ್ಬೇಕಾಯ್ತು. ಮತ್ತೊಂದು ಅಲ್ಲಿದೆ, ಅಲ್ಲಿ ಊಟ ಹೇಗೆ ಮಾಡ್ತಾರೆ ಅಂದರೆ, ಕೆಲವರು ಆ ಥರದೊಂದು ಹರಕೆ ಹೊತ್ತವರು ಅದು ಮುಖ್ಯ ಪ್ರಾಣನ ಎದುರಿಗೆ ಊಟ ಮಾಡ್ತಾರೆ. ಭೋಜನ ಶಾಲೆ ಬಹಳ ದೊಡ್ಡದಾಗಿದೆ, ಅದರ ಒಂದು ಮೂಲೆಯಲ್ಲಿ ಈ ಮುಖ್ಯ ಪ್ರಾಣ ಇದ್ದಾನೆ. ಆ ಮುಖ್ಯ ಪ್ರಾಣ ಎದುರಿಗೆ ಹರಕೆ ಹೊತ್ತವ್ರು ಯಾರು ಕೆಲವರು ಊಟ ಮಾಡ್ತಾರೆ. ಅದು ಹೇಗೆ ಊಟ ಅಂತಂದರೆ, ಬಾಳೆ ಎಲೆ ಮೇಲಲ್ಲ, ನೆಲದ ಮೇಲೆ ಊಟ. ಆಗ ಮಾಡೋರೊಬ್ಬರು ನೋಡಿದ್ದೆ ನಾನು. ಅದೇನು ಎಲ್ಲ ನೆಲದ ಮೇಲೆ ಅನ್ನ ಸಾರು ಇತ್ಯಾದಿಗಳನ್ನ ಹಾಕ್ಕೊಳ್ಳೋದು, ಊಟ ಮಾಡೋದು. ಅದೇನು ಹರಕೆ ಹೊತ್ತಿದ್ರೋ ಏನೋ, ನಾನು ಒಂದು ಕಣ್ಣಿಂದ ನೋಡಿದ್ದೇನೆ. ಇಂಥದ್ದೊಂದು ವೈಶಿಷ್ಟ್ಯ ಅಲ್ಲಿ ನೋಡ್ತೇವೆ. ಮುಂದೆ 28ನೇಯವರು ಲಕ್ಷ್ಮೀಂದ್ರ ತೀರ್ಥ ಅಂಥೇಳಿ, ಅವರು ಸತ್ಯಧ್ಯಾನ ಸ್ವಾಮಿಗಳ ಹತ್ರ ಸುಧಾದಿ ಗ್ರಂಥಗಳನ್ನು ಓದಿದ್ರು. ಸತ್ಯಧ್ಯಾನ ಸ್ವಾಮಿಗಳು ಅವರಿಗೆ ಚಿನ್ನದ ಮಂಟಪ, ವಿಠ್ಠಲ ಮೂರ್ತಿ ಇದನ್ನೆಲ್ಲ ಕೊಟ್ಟಿದ್ರು, ವಜ್ರದ ಪೀಠ, ಪ್ರಭಾವಳಿ ಇದನ್ನೆಲ್ಲ ಕೊಟ್ಟಿದ್ರು ಅಂತ ಅಲ್ಲಿ ಆ ಲಕ್ಷ್ಮೀಂದ್ರ ತೀರ್ಥರ ಬಗ್ಗೆ ನೋಡ್ತೀವಿ. 29ನೇಯವರು ಈಗಿರುವಂಥವರು ಲಕ್ಷ್ಮೀವರ ತೀರ್ಥ ಅಂಥೇಳಿ, ಅವರಿಗೆ
ಈ ತಂತ್ರಜ್ಞಾನ, ವಾದ್ಯಗಳು, ಸಂಗೀತ ಇದ್ರ ಬಗ್ಗೆ ಎಲ್ಲ ಭಾರಿ ಆಸಕ್ತಿ. ಕೃಷ್ಣನನ್ನು ನಾನಾ ವಿಧವಾಗಿ ಅಲಂಕಾರ ಮಾಡೋದು, ಮತ್ತು ಸಂಗೀತ ಗೋಷ್ಠಿಗಳನ್ನು ಏರ್ಪಡಿಸಿ ತಾವು ಅದನ್ನು ವಾದ್ಯಗಳನ್ನು ನುಡಿಸೋ ಮೂಲಕ ಅದನ್ನು ಉದ್ಘಾಟನೆ ಮಾಡೋದು, ಇಂಥ ವಿಚಿತ್ರವಾದ ಅಭ್ಯಾಸಗಳು, ವಿಚಿತ್ರವಾದಂಥ ಪ್ರತಿಭೆ ಇದ್ದಂಥ ಮನುಷ್ಯ. ಕೃಷ್ಣನಿಗೆ ಒಟ್ಟಾರೆ 3 ಅಲಂಕಾರಗಳನ್ನು ಮಾಡಿದ್ರು ತಮ್ಮ 2ನೇ ಪರ್ಯಾಯದಲ್ಲಿ ಅಂತ ನಾನು ಹೇಳಿದ್ನಲ್ಲ. ಒಂದೊಂದು ಸರಿ ಒಂದು ದಿವಸಕ್ಕೆ ಒಂದೇ ಅಲಂಕಾರ ಮಾಡಿ ಸಮಾಧಾನ ಕಾಣದೇ ಇದ್ದಾಗ ಒಂದು ಅಲಂಕಾರ ಮಾಡಿ ಅದರ ಫೋಟೋ ತೆಗೆಸಿ ಆ ಅಲಂಕಾರವನ್ನೆಲ್ಲ ತೆಗೆಸಿ ಮತ್ತೊಂದು ಸರಿ ಅಲಂಕಾರ ಮಾಡಿ ಸಂಭ್ರಮ ಪಡ್ತಿದ್ರು ಈ ಸ್ವಾಮಿಗಳು ಅಂತ ಕೇಳ್ತೇವೆ. ವಾದಿರಾಜರ ಕಾಲದಲ್ಲಿ ಹಿಂದೊಮ್ಮೆ ಒಂದು ವರ್ಷದಲ್ಲಿ 300 ಅಲಂಕಾರಗಳ ಪೂಜೆ ಆಗಿತ್ತಂತೆ. ಆಮೇಲೆ ಇವರ ಕಾಲದಲ್ಲಿ ಆಯ್ತಂತೆ. ಈ ಅಲಂಕಾರಕ್ಕಾಗಿ ಕೆಲವು ಸಾಮಗ್ರಿಗಳನ್ನು ತಾವು ಕೂಡ ಸಮರ್ಪಣೆ ಮಾಡಿದರಂತೆ. ಚಿನ್ನದ ರಥ, ಬೆಳ್ಳಿಯ 4 ಕುದುರೆಗಳು, ಅದರ 50 ಲಕ್ಷ ಮೌಲ್ಯದ ಮತ್ತು 12 kg ಬೆಳ್ಳಿ, 8 kg ಚಿನ್ನ, 12 kg ಬೆಳ್ಳಿ, ಇದನ್ನೆಲ್ಲ ತಾವೇ ಸಮರ್ಪಣೆ ಮಾಡಿದರು ಅಂತ ಅಲ್ಲಿ ನೋಡ್ತೇವೆ. ಇವರು ಸ್ವಾಮಿಗಳು ಕೂಡ ಹಿಂದೆ ಹೇಳಿದಂಥ ಎಲ್ಲ ಸ್ವಾಮಿಗಳು ಇವರು ಕೂಡ ವಾದಿರಾಜರ ರುಜುತ್ವವಾದಗಳು ಅಂತ ಶ್ರೇಷ್ಠ ಅಂತ ವಿಶಿಷ್ಟವಾದ ಪ್ರತಿಭೆ ಇದ್ದಂಥ ಸನ್ಯಾಸಿ. ಇದು ಶಿರೂರು ಮಠ ಆಯಿತು. ಶಿರೂರು ಮಠದ ದ್ವಂದ್ವ ಮಠವೇ ಸೋದೆ ಮಠ ಅಂತ ಆ ಮಠ ಇದೆ. ಆ ಸೋದೆ ಮಠದ ಬಗ್ಗೆ ಈಗ ನೋಡಬೇಕು. ಆ ಸೋದೆ ಮಠದಲ್ಲೇ ಬಂದವರು ವಾದಿರಾಜ ಸ್ವಾಮಿಗಳು. ಅದಕ್ಕೆ ಮೊದಲು ಕುಂಭಾಸಿ ಮಠ ಅಂತ ಕರೀತಿದ್ರು. ಕುಂಭಾಸಿ ಅಂತ ಕೂಡ ಒಂದು ಊರಿದೆ, ಅಲ್ಲಿ ಒಂದು ಶಾಖಾ ಮಠ ಇದೆ. ಮುಂದೆ ವಾದಿರಾಜ ಸ್ವಾಮಿಗಳಿಗೆ ಸೋದೆಯಲ್ಲಿ ಅರಸಪ್ಪ ನಾಯಕ ಅಂತ ರಾಜ ಜಹಗೀರ್ ಕೊಟ್ಟ ಮೇಲೆ ಅದು ಸೋದೆ ಮಠ ಆಯಿತು. ಈ ಸೋದೆ ಒಂದನ್ನು ಬಿಟ್ಟರೆ ಉಳಿದ 7 ಗ್ರಾಮಗಳು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿವೆ. ಸೋದೆ ಒಂದು ಗ್ರಾಮ ಮಾತ್ರ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಭೂವರಾಹನ ಪ್ರತಿಮಾ ಇದೆ, ಈ ಆಚಾರ್ಯರು ಇವರಿಗೆ ಕೊಟ್ಟದ್ದು. ಭೂದೇವಿಯನ್ನು ತೊಡೆ ಮೇಲೆ ಕೂಡಿಸಿಕೊಂಡು ಹಾವಿನ ಹೆಡೆಯ ಮೇಲೆ ಕಾಲೂರಿ ನಿಂತಿರುವಂಥ ವರಾಹ. ಈಗ ವರಾಹ ದೇವರ ಪ್ರತಿಮೆ ನನ್ನ ಹತ್ರನೂ ಇದೆ, ನೀವು ಮತ್ತು ಬೇರೆ ಬೇರೆ ಕಡೆ ಎಲ್ಲರೂ ನೋಡಿರ್ತೀರಿ. ಅದೇನೆಂದರೆ ಕೂತ್ಕೊಂಡಿರುವಂಥ ವರಾಹ, ಕೂತಿರ್ತಾನ ವರಾಹ, ವರಾಹನ ಎಡ ತೊಡೆಯ ಮೇಲೆ ಭೂದೇವಿ, ಇದೆಲ್ಲ ಇರ್ತದೆ. ಇದು ನಿಂತ ವರಾಹ ಮತ್ತು ಹಾವಿನ ಹೆಡೆಯ ಮೇಲೆ ಕಾಲೂರಿ ನಿಂತದ್ದು, ಆ ಭೂದೇವಿ ಕಡೆಗೆ ನೋಡ್ತಾ ಇದ್ದದ್ದು, ಪ್ರೇಮದ ದೃಷ್ಟಿಯನ್ನು ಬೀರ್ತಾ ಇದ್ದದ್ದು, ಇದು ಭೂವರಾಹ. ಮುಂದೆ ವಾದಿರಾಜ ಸ್ವಾಮಿಗಳ ಉಪಾಸ್ಯ ಮೂರ್ತಿ ಹಯಗ್ರೀವ, ಅದು ಕೂಡ ಪ್ರಧಾನ ದೇವತೆಯಾಗಿ ಇಲ್ಲಿ ಸೇರಿಕೊಂಡಿತ್ತು. ವಿಶ್ವವಲ್ಲಭ ತೀರ್ಥರು ಅಂತ 36ನೇ ಸ್ವಾಮಿಗಳು ಈಗ ಇದ್ದಾರೆ. ಅದು ಹೀಗೆ ವಾದಿರಾಜ ಆ ಸೋದೆ ಮಠದ ಒಂದು ಪರಂಪರೆ ಇದೆ. ಕುಂಭಾಸಿ ಮಠ, ಹೂವಿನಕೆರೆ, ಉಂಡಾರು, ನಾರಳ, ಉದ್ಯಾವರ, ಅಲ್ಲೆಲ್ಲ ಅನೇಕ ಕಡೆ ಶಾಖಾ ಮಠಗಳಿವೆ. ವಾದಿರಾಜರ ಕಾಲದಿಂದ ಭೀಮಸೇನ ಕರಾರ್ಚಿತ ನರಸಿಂಹದೇವರು ಒಂದು ಸೇರಿಕೊಂಡಿತ್ತು. ಹಯಗ್ರೀವ ದೇವರಲ್ಲದೆ ಭೀಮಸೇನ ಕರಾರ್ಚಿತ ನರಸಿಂಹದೇವರು. ಮತ್ತು ಮುಂದೆ ವಿಶ್ವಪ್ರಿಯ ತೀರ್ಥರು ಅಂತ ವೃಂದಾವನಾಚಾರ್ಯರು ಅಂತ ಹೆಸರಿದ್ದವರು, ಅವರು ಈಗ ಒಂದು 3-4 ತಲೆಮಾರಿನ ಹಿಂದೆ ವ್ಯಾಸಮುಷ್ಟಿ ಸಾಲಗ್ರಾಮ ಇವೆಲ್ಲ ಅಲ್ಲಿ ಸೇರಿಕೊಂಡಿತ್ತು. ಎಲ್ಲ ಮಾಧ್ವ ಮಠಗಳಲ್ಲಿ ಮುಖ್ಯ ಪ್ರಾಣನ ಗರುಡನ ಚಿತ್ರ ಇರುವಂಥ ಗಂಟೆ ಉಪಯೋಗ ಮಾಡ್ತಾರೆ, ಮನೆಗಳಲ್ಲಿ ಕೂಡ. ಇಲ್ಲೊಂದು ಬಸವನ ರೂಪದಲ್ಲಿರುವಂಥ ಗಂಟೆ ಇದೆ. ಅದು ಸೋಂದಾ ಕ್ಷೇತ್ರ ಇದೆಯಲ್ಲ, ಆ ಕ್ಷೇತ್ರದಲ್ಲಿದ್ದಂಥ ಇಂದ್ರಜಾಲ ಮಾಡ್ತಿದ್ದಂಥ ಒಬ್ಬ ಮಾಯಾಗುರುವನ್ನು ಗೆದ್ದಿದ್ರು ಕುರು ಅದು. ಅದಕ್ಕಾಗಿ ಬಸವನ ಗಂಟೆ ವಾಯುದೇವರಲ್ಲಿ ಸನ್ನಿಹಿತರಾಗಿರ್ತಾರೆ. ಮಾಧ್ವ ಪರಂಪರೆಯಲ್ಲಿ ಮಾತ್ರ ಅಲ್ಲ, ಮಾಧ್ವ ಮನೆಗಳಲ್ಲಿಯೂ ಎಲ್ಲೂ ಇಲ್ಲ. ಅದು ಒಂದು ವಿಶಿಷ್ಟವಾದಂಥ ಗಂಟೆ ಅಲ್ಲಿ ಕಾಣಿಸ್ತದೆ. ಉಳಿದ ಕಡೆ ಎಲ್ಲ ಕಡೆ ನೀವು ಸ್ವಾಮಿಗಳು ನೋಡಿರ್ತೀರಿ, ಮತ್ತು ನಾವು ಮಾಡ್ತೀವಿ. ಏನು ಮಾಡ್ತೀವಿ ಅಂದರೆ ಮೊದಲು ಪ್ರದಕ್ಷಿಣೆ ಹಾಕಿ ಆಮೇಲೆ ನಮಸ್ಕಾರ ಮಾಡ್ತೀವಿ, ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀವಿ. ಸ್ವಾಮಿಗಳು ಹಾಗೆ ಮಾಡ್ತಾರೆ. ಇವರು ಪೂಜೆ ಮುಗಿದ ಬಳಿಕ ಮೊದಲು ಸಾಷ್ಟಾಂಗ ಪ್ರಣಾಮ ಹಾಕಿ ಆಮೇಲೆ ಪ್ರದಕ್ಷಿಣೆ ಹಾಕ್ತಾರೆ. ಅದು ಪದ್ಧತಿ. ನಾವು ನೈವೇದ್ಯ ಮಾಡುವಾಗ ಇವೆಲ್ಲ ಕೆಲವು ಪದ್ಧತಿಗಳು ಗೊತ್ತಿಲ್ಲ ಅಂತ ಪರಮಾತ್ಮನ ನಿವೇದನೆ ಮಾಡಿ ಮುಂದೆ ಬ್ರಹ್ಮವಾಯುಗಳಿಗೆ ಮತ್ತು ಭಾರತೀಯ ಸರಸ್ವತಿಯರಿಗೆ ಇವರಿಗೆಲ್ಲರಿಗೂ ನೈವೇದ್ಯ ಮಾಡಿ ಮುಂದೆ ಸನಕಾದಿಗಳಿಗೆ ಇತರ ದೇವತೆಗಳಿಗೆ ನಿವೇದನೆ ಮಾಡ್ತಾ ಹೋಗ್ತೇವೆ. ವಾದಿರಾಜ ಸ್ವಾಮಿಗಳನ್ನು ಭಾವಿ ಸಮೀರರು ಅಂತ ಸ್ವೀಕಾರ ಮಾಡಿದ್ದರ ಕಾರಣಕ್ಕಾಗಿ
ಮುಖ್ಯ ಪ್ರಾಣದೇವರ ಜೊತೆಗೇನೆ ವಾದಿರಾಜ ಸ್ವಾಮಿಗಳಿಗೂ ನೈವೇದ್ಯ ಸಮರ್ಪಣೆ, ಸಮಾನ ನೈವೇದ್ಯ ಸಮರ್ಪಣೆ, ಸಮಾನ ಗೌರವ ಇದೆಲ್ಲ ಅಲ್ಲಿ ಮಠದಲ್ಲಿ ಸಲ್ಲುತ್ತದೆ. ವಿಷ್ಣು ತೀರ್ಥರು ಇದ್ರ ಮೂಲ ಪುರುಷ. ಅವರು 32,000 ವರ್ಷ ಆದ ಬಳಿಕ ಇಲ್ಲಿ ಕೆಳಗಿಳಿದು ಬರ್ತಾರೆ. ಕೆಳಗಿಳಿದು ಬಂದು ಆಗ ಶಾಸ್ತ್ರ ಉತ್ಸನ್ನ ಆಗಿದ್ದಾಗ ಅದನ್ನು ಮತ್ತೆ ಇಡುತ್ತಾರೆ. ಸೇತು ತಿಲದಲ್ಲಿ ಸರ್ವಮೂಲ ಗ್ರಂಥಗಳು ಸುರಕ್ಷಿತವಾಗಿವೆ, ಅವರು ಹೊರಡ್ತಾರೆ ಅಂತ. ಹೀಗೆ ಅದರದೊಂದು ವೈಶಿಷ್ಟ್ಯ ಇದೆ. ಇನ್ನೂ ಅನೇಕ ಥರದ ವಾದಿರಾಜ ಸ್ವಾಮಿಗಳ ಕಾಲದಿಂದ ಪ್ರಾರಂಭಗೊಂಡಂಥ ಸಂಪ್ರದಾಯಗಳಿವೆ. ಎಲ್ಲನೂ ಹೇಳಬೇಕಾಗಿಲ್ಲ, ಕೆಲವೊಂದು ಮಾತ್ರ ಇಲ್ಲಿ ಹೇಳಿದೆ ಅಷ್ಟೇ. ಕುಮಾರ ಪರ್ವತದಲ್ಲಿ ನಾನು ಈಗಾಗಲೇ ಹೇಳಿದಂತೆ ಸಿದ್ಧ ಪರ್ವತ ಅಂತ ಒಂದು ಜಾಗ ಇದೆ. ಅಲ್ಲಿ ಈ ಚಿರಂಜೀವಿಗಳಾಗಿ ತಪಸ್ಸು ಮಾಡ್ತಿದ್ದಾರೆ ಅಂತ ಅವ್ರ ಬಗ್ಗೆ ನೋಡ್ತೀವಿ. ಮುಂದೆ ವ್ಯಾಸತೀರ್ಥರು, ವೇದ್ಯ ತೀರ್ಥರು, ವೇದಗರ್ಭ ತೀರ್ಥ ಅಂತ ಹೀಗೆಲ್ಲ ಅನೇಕ ಜನ ಶ್ರೇಷ್ಠರಾದಂಥ ಯತಿಗಳು ಆಗಿ ಹೋದರು. ಮುಂದೆ ರತ್ನಗರ್ಭ ತೀರ್ಥ, 13ನೇವರು ವೇದಾಂಗ ತೀರ್ಥರು. ಈ ವೇದಾಂಗ ತೀರ್ಥರ ಟಿಪ್ಪಣಿಯೇ ಅತ್ಯಂತ ಪ್ರಾಚೀನವಾದ ಟಿಪ್ಪಣಿ ಮಧ್ವವಿಜಯಕ್ಕೆ, ವ್ಯಾಖ್ಯಾನ. ಹೌದು, ಮಧ್ವವಿಜಯಕ್ಕೆ ಮಾತ್ರ ಅಲ್ಲ, ತಾತ್ಪರ್ಯ ನಿರ್ಣಯಕ್ಕೆ ಕೂಡ. ಅವೆಲ್ಲ ಇಷ್ಟು ದಿವಸ ಬೆಳಕು ಕಂಡಿದ್ದಿಲ್ಲ. ಗೋವಿಂದಾಚಾರ್ಯರು ಅತ್ಯಂತ ಪ್ರಾಚೀನವಾದ ವ್ಯಾಖ್ಯಾನಗಳಿವು ಅಂಥೇಳಿ ತಾತ್ಪರ್ಯ ನಿರ್ಣಯಕ್ಕೆ ಮತ್ತು ಮಧ್ವವಿಜಯಕ್ಕೆ ಆ ವೇದಾಂಗ ತೀರ್ಥರ ವ್ಯಾಖ್ಯಾನವನ್ನು ಪ್ರಿಂಟ್ ಮಾಡಿ ತಂದಿದ್ದಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯ ಟೀಕಾ, ಭಗವದ್ಗೀತಾ ಟೀಕಾ, ಐತರೇಯ ಉಪನಿಷತ್ ಭಾಷ್ಯ ಟೀಕಾ, ತ್ರಿವಿಕ್ರಮ ಪಂಡಿತರ ವಾಯುಸ್ತುತಿ ವ್ಯಾಖ್ಯಾನ, ಇದೆಲ್ಲ ನಾವಲ್ಲಿ ನೋಡ್ತೇವೆ. ಇವರ ವೃಂದಾವನ ಈ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ಸಮೀಪ ಬೀಳಿಗೆಯಲ್ಲಿದೆ. ಈ ಬಿಜಾಪುರ ಜಿಲ್ಲಾ ಬೀಳಿಗೆ ಅದೊಂದು ಬೇರೆ, ಇಲ್ಲೊಂದು ಬೀಳಿಗೆ ಇದೆ. ಆ ಬೀಳಿಗೆಯಲ್ಲಿ ಇವರ ವೃಂದಾವನ ಕಾಣಿಸ್ತದೆ. ಮುಂದೆ ವಿದ್ಯಾಪತಿ ತೀರ್ಥ, ವಿಶ್ವವಂತ ತೀರ್ಥ, ವಿಶ್ವತೀರ್ಥ, ವಿಠ್ಠಲ ತೀರ್ಥ ಅಂತ ಹೀಗೆ ಅನೇಕ ಜನ ಶ್ರೇಷ್ಠರಾದಂಥ ಸನ್ಯಾಸಿಗಳಾದರು. 19ನೇವರು ವಾಗೀಶ ತೀರ್ಥರು ಅಂತೇಳಿ ವಾದಿರಾಜ ಸ್ವಾಮಿಗಳು ಗುರುಗಳು. 20ನೇವರು ವಾದಿರಾಜ ಸ್ವಾಮಿಗಳು. ವಾದಿರಾಜ ಸ್ವಾಮಿಗಳು ನಾನು ಅವ್ರಿಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಯಾಕಂದರೆ ವಿಜಯೇಂದ್ರ ಸ್ವಾಮಿಗಳು, ರಾಘವೇಂದ್ರ ಸ್ವಾಮಿಗಳು, ವಾದಿರಾಜರು ಮತ್ತು ಉತ್ತರಾದಿ ಮಠದ ಎಷ್ಟೋ ಜನ ಹಿರಿಯ ಪ್ರಧಾನರಾದಂಥ ಸ್ವಾಮಿಗಳು, ಇವ್ರ ಬಗ್ಗೆ ಬಹುತೇಕವಾಗಿ ಎಲ್ಲರಿಗೂ ಗೊತ್ತಿದ್ದೇ ಇದೆ. ಆದರೂ ಪ್ರಸಂಗಾಭರಣ ತೀರ್ಥ, ಷಡ್ದರ್ಶನ ಷಣ್ಮುಖ, ಸರ್ವಜ್ಞಕಲ್ಪ, ಕವಿಕುಲ ತಿಲಕ, ಈಗ ಮಹತ್ವದ ಬಿರುದುಗಳೆಲ್ಲ ವಾದಿರಾಜ ಸ್ವಾಮಿಗಳಿಗಿದ್ದವು. ಅವರು ಆಧುನಿಕ ಉಡುಪಿಯ ನಿರ್ಮಾಪಕರು. ಈ ವ್ಯವಸ್ಥೆಯನ್ನೆಲ್ಲ ಅವರೇ ಮಾಡಿದವರು, ಮಠಗಳನ್ನೆಲ್ಲ ಅವರೇ ಮಾಡಿದರು. ರುಕ್ಮಿಣೀಶ್ ವಿಜಯ ಅಂತ ಕೂಡ ಗ್ರಂಥವನ್ನು ರಚನೆ ಮಾಡಿದರು. ಮುಖ್ಯವಾಗಿ ವಾದಿರಾಜ ಸ್ವಾಮಿಗಳ ಆ ಗ್ರಂಥಗಳಿಗಿರುವ ವೈಶಿಷ್ಟ್ಯ ಏನು ಅಂತಂದರೆ, ಆ ಗ್ರಂಥಗಳ ಪಾರಾಯಣ, ಅದರ ಪ್ರವಚನ ಇತ್ಯಾದಿಗಳ ಮೂಲಕ ವಿವಾಹ, ಸಂತಾನ ಇದೆಲ್ಲ ಆಗ್ತದೆ ಅಂತ ಅನ್ನೋದನ್ನು ಬೇಕಾದಷ್ಟು ಜನ ಅದೆಲ್ಲ ಆಚರಣೆ ಮಾಡಿ ಕಂಡುಕೊಂಡು ಅದ್ರ ಫಲ ಅನುಭವಿಸಿದವರಿದ್ದಾರೆ. ಇವತ್ತು ನಮ್ಮ ಜೊತೆ ಇದ್ದಾರೆ. ರುಕ್ಮಿಣೀಶ್ ವಿಜಯ ಅಂಥದ್ದೊಂದು. ಒಬ್ಬ ಕವಿ ಶಿಶುಪಾಲವಧ ಅಂತ, ಮಾಘ ಅನ್ನುವ ಒಬ್ಬ ಕವಿ ಶಿಶುಪಾಲವಧ ಅಂತ ಗ್ರಂಥ ರಚನೆ ಮಾಡಿದ್ದ. ಆ ಶಿಶುಪಾಲ ವಧ ಅಂದರೆ ಶಿಶುಪಾಲರನ್ನ ಕೃಷ್ಣ ಕೊಂದದ್ದು. ವಧೆ ಅಂತಂದ್ರೆ ಅದರ ಹೆಸರು ಯಾಕೋ ಟೈಟಲ್ ಅಷ್ಟು ಚೆನ್ನಾಗಿಲ್ಲ ಅಂತ ಅನಿಸ್ತದೆ ಸ್ವಾಮಿಗಳಿಗೆ. ಇದಕ್ಕಿಂತ ಚೆನ್ನಾಗಿರೋ ಕಾವ್ಯ ನಾನು ಬರೀತೀನಿ ಅಂತ ಹೇಳಿ ಶಾಸ್ತ್ರದ ತತ್ವಗಳು, ಕಾವ್ಯದ ಸೌಂದರ್ಯ ಎರಡನ್ನೂ ಒಳಗೊಂಡಂಥ ಒಂದು ಕಾವ್ಯವನ್ನು 19 ದಿನದಲ್ಲಿ ರಚನೆ ಮಾಡಿದರು. ಮತ್ತು ಆ ಪುಣೆಯ ರಾಜ ಪಂಡಿತ ಮಂಡಲಿ ಎದುರಿಗೆ ಅದನ್ನಿಟ್ಟು ಅದಕ್ಕೆ ಗೌರವ ಮಾಡಿಸಿದ, ಆನೆ ಮೇಲೆ ಅದಕ್ಕೆ ಮೆರವಣಿಗೆ ಮಾಡಿಸಿದ ಅಂತ ಕೇಳ್ತೀವಿ. ಲಕ್ಷಾಲಂಕಾರ ಇದೆ, ವಾದಿರಾಜ ಸ್ವಾಮಿಗಳ ಲಕ್ಷಾಲಂಕಾರ ಮಹಾಭಾರತಕ್ಕೆ. ತಾತ್ಪರ್ಯ ನಿರ್ಣಯಕ್ಕೆ ವ್ಯಾಖ್ಯಾನ ಇದೆ. ಇದೆಲ್ಲರಿಗೂ ಗೊತ್ತಿದ್ದೇ ಇದೆ. ಇದು ಒಂದು ಆಕಸ್ಮಿಕವೇ. ಇನ್ನು 2-3 ದಿವಸಗಳಲ್ಲಿ ವಾದಿರಾಜ ಸ್ವಾಮಿಗಳ ಆರಾಧನೆ ಬರೋದಿದೆ. ಅದು ಪೂರ್ವಭಾವಿಯಾಗಿ ಇದನ್ನೆಲ್ಲ ನೆನಪು ಮಾಡ್ಕೊಂಡಂತಾಯಿತು. ಅಯೋಧ್ಯೆಯಿಂದ ಗರುಡ ಮುಖ್ಯ ಪ್ರಾಣಗಳನ್ನು ತಂದು, ವಿಗ್ರಹಗಳನ್ನು ತಂದು, ಮತ್ತು ಮಧ್ವಾಚಾರ್ಯರ ವಿಗ್ರಹವನ್ನು ಅಯೋಧ್ಯೆಯಿಂದ ತಂದದ್ದು ಗರುಡ ಮುಖ್ಯ ಪ್ರಾಣ. ಅವೆರಡನ್ನೂ ಕೃಷ್ಣನ ಎದುರಿಗೆ ಪ್ರತಿಷ್ಠಾಪನೆ ಮಾಡಿದರು. ಕೃಷ್ಣನ ಮುಂಭಾಗದಲ್ಲೇ ಒಂದು ಮೂಲೆಯಲ್ಲಿ ಗರುಡ, ಮತ್ತೊಂದು ಮೂಲೆಯಲ್ಲಿ ಮುಖ್ಯ ಪ್ರಾಣ. ಮತ್ತು ಮಧ್ವಾಚಾರ್ಯ ವಿಗ್ರಹವೊಂದನ್ನು ಕೃಷ್ಣನ ಗರ್ಭಗುಡಿಯ ದ್ವಾರದಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಇದೆಲ್ಲ ಅವರೇ ಮಾಡಿದ್ದು. ಶ್ರೀಶ ಗುಣದರ್ಪಣ ಅಂತ ಒಂದು
ಸ್ತೋತ್ರ ರಚನೆ ಮಾಡಿದರು. ಅದರ ಮೂಲಕ ಬಂಗಾರದ ಮಳೆಗರಿಸಿ ಒಬ್ಬ ದರಿದ್ರ ಬ್ರಾಹ್ಮಣನ ಬಡತನವನ್ನು ಪರಿಹಾರ ಮಾಡಿದರು ಅಂತ ಕೇಳ್ತೀವಿ. ಒಬ್ಬ ಪತ್ತಾರ ಇದ್ದ, ಅವನು ಒಂದು ವಿನಾಯಕನ ವಿಗ್ರಹ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದ. ಅದು ತಕ್ಕಂತೆ ಹಚ್ಚು ತಯಾರು ಮಾಡ್ಕೊಂಡಿದ್ದ. ಅದರೊಳಗೆ ಬಂಗಾರವನ್ನು ಎರಕ ಹೊಯ್ದು ಎಷ್ಟು ಸರಿ ನೋಡಿದರೂ ಅದು ವಿನಾಯಕ ಆಗಲೇ ಇಲ್ಲ, ಮತ್ತೆ ಹೈಗ್ರೀವೇ ಆಗ್ತಿತ್ತಂತೆ. ಆಮೇಲೆ ವಾದಿರಾಜ ಸ್ವಾಮಿಗಳು ಅದನ್ನು ತಿಳ್ಕೊಂಡು ಆ ವಿಗ್ರಹವನ್ನು ತಮ್ಮ ಕಡೆ ತಂದುಕೊಂಡು ಅದನ್ನು ತಮ್ಮ ಎರಡನೇ ಪಟ್ಟದೇವರನ್ನಾಗಿ ಮಾಡಿಕೊಂಡ್ರು ಅಂತ ನೋಡ್ತೀವಿ. ತಿರುಪತಿ ಬೆಟ್ಟವನ್ನು ಅವರಿಗೆ ಕಾಲಿನಿಂದ ಏರಲಿಕ್ಕೆ ಮನಸ್ಸಾಗಲಿಲ್ಲ, ಮಂಡಿ ಕಾಲುಗಳಿಂದ ಏರಿದರು. ಪವಿತ್ರವಾದ ಬೆಟ್ಟವನ್ನು ಕಾಲಿನಿಂದ ನಾನು ತುಳಿಬಾರ್ದು ಅಂತ ಅನಿಸ್ತಂತೆ ಅವರಿಗೆ. ಅನೇಕ ಜನ ಜೈನ ಸನ್ಯಾಸಿಗಳನ್ನೆಲ್ಲ ಸೋಲಿಸಿದ್ರು. ಜೈನರಲ್ಲಿ ಈ ಹವಳ, ಮುತ್ತು, ರತ್ನದ ವಿಗ್ರಹಗಳಿರ್ತಾವೆ. ನಮ್ಮಲ್ಲಿ ಅದಿರೋದಿಲ್ಲ. ನಮ್ಮ ಪಂಚಲೋಹ ಮತ್ತು ಹಿತ್ತಾಳೆ, ಅದರಿಂದ ಸಾಧ್ಯ ಆದರೆ ಬೆಳ್ಳಿ, ಇಷ್ಟರದ್ದು ಮಾತ್ರ ವಿಗ್ರಹಗಳು ನಮ್ಮಲ್ಲಿ ಕಾಣಿಸ್ತವೆ. ಜೈನರಲ್ಲಿ ಹಸಿರು ಮಣಿ, ಪಚ್ಚೆ ಮಣಿ ಇತ್ಯಾದಿಗಳಿಂದ ತಯಾರು ಮಾಡಿದಂಥ ಕೆಲವು ವಿಗ್ರಹಗಳಿರ್ತವೆ. ಅದೊಂದು ಯಾವುದೋ ತೀರ್ಥಂಕರ ವಿಗ್ರಹವನ್ನು ಇವರು ಪಚ್ಚೆ ವಿಠಲನ್ನಾಗಿ ಪರಿವರ್ತನೆ ಮಾಡಿ ಅವ್ರನ್ನೆಲ್ಲ ಸೋಲಿಸಿ, ಜೈನರನ್ನು ಸೋಲಿಸಿ ತಮ್ಮ ಕಡೆ ಇಟ್ಕೊಂಡ್ರು ಅಂತ ನೋಡ್ತೇವೆ. ಹೀಗೆ ನಾನಾ ಥರದ ಮಹಿಮೆಗಳನ್ನು ಅವರೆಲ್ಲ ತೋರಿಸಿದರು. ಸೋದೆ ರಾಜನಿಗೆ ಅನುಗ್ರಹ ಮಾಡಿದರು. ಆ ಮೂಲಕ ಸೋದೆಯಲ್ಲಿ ತಮ್ಮ ಮಠ ಇತ್ಯಾದಿಗಳನ್ನು ಸ್ಥಾಪನೆ ಮಾಡಿದರು. ಭೂತರಾಜರನ್ನು ಅಲ್ಲಿ ಸನ್ನಿಹಿತರನ್ನಾಗಿರುವಂತೆ ಮಾಡಿದರು. ಭೂತರಾಜರು, ವಾದಿರಾಜರು ಇಬ್ಬರೂ ಆ ಕ್ಷೇತ್ರದಲ್ಲಿ ಅತ್ಯಂತ ಜ್ವಲಂತವಾದ ಸನ್ನಿಧಾನವುಳ್ಳವರಾಗಿ ಭಕ್ತರನ್ನು ಕಾಪಾಡ್ತಿದ್ದಾರೆ. ಮುಂದೆ ಅಲ್ಲೇ ಇರುವಂಥ ಧವಳಗಂಗಾ ಅನ್ನುವಂಥ ಸರೋವರ, ವಾದಿರಾಜ ಸ್ವಾಮಿಗಳ ಬೃಂದಾವನ ಪ್ರವೇಶದ ಬಳಿಕ ಮುಂದಿನ ಯತಿಗಳು ವೇದವೇದ್ಯರೇನಿದ್ದಾರೆ, ವಾಯುದೇವರ ಜೊತೆಗೆ ವಾದಿರಾಜ ಸ್ವಾಮಿಗಳಿಗೂ ಕೂಡ ಸಮಾನ ಪೂಜೆ ಪದ್ಧತಿಯನ್ನು ಅವರು ಆಚರಣೆಗೆ ತಂದರು. ಮತ್ತು ವಾದಿರಾಜ ಸ್ವಾಮಿಗಳು ರುಜುಗಳು ಅಂತನ್ನುವಂಥ ಹೇಳೋದೊಂದು ಪರಾಕ್, ಈಗ ರಾಜರಿಗೆ ಒಂದು ಪರಾಕ್ ಹೇಳ್ತಿರ್ತಾರಲ್ಲ, ಆ ಥರ ಇವರಿಗೊಂದು ಪರಾಕ್ ಹೇಳುವಂಥ ಪದ್ಧತಿಯನ್ನು ಆ ಸೋದೆಯಲ್ಲಿ ರಾತ್ರಿ ಪೂಜೆ ಎಲ್ಲ ಆದ ಬಳಿಕ ಆ ಥರ ಪರಾಕ್ ಹೇಳಿ ಪೂಜಾ ಅವಸಾನ. ಇದು ಸೋದೆಯಲ್ಲಿ ಮಾತ್ರ ಅಲ್ಲ, ಸೋದೆ ಮಠದ ಪರ್ಯಾಯ ಉಡುಪಿಯಲ್ಲಿದ್ದಾಗ ಅಲ್ಲಿಯೂ ಕೂಡ ರಾತ್ರಿ ಈ ಥರದ ಪರಾಕ್ ಹೇಳಿ ಆಮೇಲೆ ಪೂಜೆಯನ್ನು ಸಮಾಪ್ತ ಮಾಡ್ತಾರೆ. ಇವತ್ತಿಗೂ ಅದೆಲ್ಲ ನಡೆದು ಬಂದಿದೆ. ಮುಂದೆ ವಿದ್ಯಾನಿಧಿ ತೀರ್ಥ, ವೇದನಿಧಿ ತೀರ್ಥ ಅಂತ ಹೀಗೆಲ್ಲ ಅನೇಕ ಜನ ಸ್ವಾಮಿಗಳಾಗಿ ಹೋದರು, ಖ್ಯಾತರಾದಂಥ ಸನ್ಯಾಸಿಗಳು. ವಿಭೂಧವರ್ಯ ತೀರ್ಥ, ವಿಶ್ವಾಧೀಶ ತೀರ್ಥ, 32ನೇವರೊಬ್ಬರು ವಿಶ್ವಪ್ರಿಯ ತೀರ್ಥ ಅಂತೇಳಿ, ಅವರಿಗೆ ವೃಂದಾವನಾಚಾರ್ಯ ಅಂತ ಹೆಸರು. ಇವ್ರ ಬಗ್ಗೆ ಕೇಳಬೇಕು. ನಮಗೆ ಇವೆಲ್ಲ ಗೊತ್ತಿರೋದಿಲ್ಲ. ಎಷ್ಟು ವಿರಕ್ತರಾದ ಸನ್ಯಾಸಿಗಳಿದ್ರು, ಅವರ ಮಹಿಮೆ ಎಂಥಾದಿತ್ತು ಅನ್ನೋದನ್ನೆಲ್ಲ ಈ ಮೂಲಕ ತಿಳ್ಕೊಳ್ಬೇಕು. ಇವ್ರ ಹಿಂದಿನವರು ವಿಶ್ವೇಶ ತೀರ್ಥರು, ಅವ್ರ ಹಿಂದಿನವರು ವಿಶ್ವಾಧೀಶ ತೀರ್ಥರು. ಆ ವಿಶ್ವಾಧೀಶ ತೀರ್ಥರು ಬಹಳ ವೃದ್ಧರಾಗಿದ್ದರು. ತಮ್ಮ ಸೋದರಳಿಯ ವಿಠಲಾಚಾರ್ಯರಿಗೆ ಸನ್ಯಾಸ ಕೊಟ್ಟು ವಿಶ್ವೇಶ ತೀರ್ಥ ಅಂತ ಹೆಸರು ಕೊಟ್ಟರು. ಅದಾದಮೇಲೆ ಆ ತಮ್ಮ ಶಿಷ್ಯರ ಕೈಯಿಂದ ತಮ್ಮ ಮುಂದಿನ 3ನೇ ತಲೆಮಾರಿಗೂ ಕೂಡ ಸನ್ಯಾಸ ಕೊಡಿಸಿದ್ರು ತಾವಿದ್ದಾಗಲೇ. ಹೀಗೆ ವಿಶ್ವಾಧೀಶ ತೀರ್ಥ, ವಿಶ್ವೇಶ ತೀರ್ಥ, ವಿಶ್ವಪ್ರಿಯ ತೀರ್ಥ, ಈಗ 3 ಜನ ಕೆಲವು ಕಾಲ ಆ ಮಠದಲ್ಲಿದ್ದರು. ಈ ವಿಶ್ವಪ್ರಿಯ ತೀರ್ಥರು ತಮ್ಮ ಪರಮ ಗುರುಗಳ ಕಡೆಯಿಂದನೇ ಅನೇಕ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದರು. ಮುಂದೆ ಪರಮ ಗುರುಗಳು ಎಲ್ಲರೂ ಕಾಲ ಆದಮೇಲೆ ಅವರಿಗೆ ಏನಾದರೂ ಶಾಸ್ತ್ರದಲ್ಲಿ ಸಂಶಯ ಬಂದರೆ ಅವ್ರು ಯಾರ ಹತ್ರನೂ ಹೋಗ್ತಿರ್ಲಿಲ್ಲ ಅಂತ, ನೇರವಾಗಿ ಸೋದೆಗೆ ಬಂದು ಬೃಂದಾವನ ಎದುರಿಗೆ ಕೂಡ್ತಿದ್ರು. ಬೃಂದಾವನದ ಎದುರಿಗೆ ಕೂತು ಅವಲೋಕನ, ಅಧ್ಯಯನ, ಪರಾಮರ್ಶೆ ಎಲ್ಲ ಅಲ್ಲೇ ಮಾಡ್ತಿದ್ರು. ಏನಾದರೂ ಸಂಶಯ ಬಂದರೆ ಬೃಂದಾವನದಿಂದಲೇ ನೇರವಾಗಿ ಸಂದೇಶ. ಹೀಗೆ ಅವರಿಗೆ ಬೃಂದಾವನವೇ ಆಚಾರ್ಯ. ಅವ್ರಿಗೆ ಬೇರೆ ಅವ್ರಿಗೆ ಅಧ್ಯಾಪಕರು, ಗುರುಗಳು ಇದ್ದರೂ ಇಲ್ಲ ಅಂತಲ್ಲ, ಮುಖ್ಯವಾಗಿ ಬೃಂದಾವನವೇ ಅವರಿಗೆ ಅಧ್ಯಾಪಕ ಅನ್ನುವ ದೃಷ್ಟಿಯಿಂದ ಅವರನ್ನು ಬೃಂದಾವನ ಆಚಾರ್ಯ ಅಂತ ಕರೀತಾರೆ. ಸಾಮಾನ್ಯರಿಗೆ ಯಾವ ವ್ರತಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಕಠಿಣವಾದಂತಹ ವ್ರತಗಳನ್ನೆಲ್ಲ ಈ ಸ್ವಾಮಿಗಳು ಮಾಡ್ತಿದ್ರು. ಈ ಬೃಂದಾವನ ಆಚಾರ್ಯ ಅಂತನವರು ಈ ಸ್ವಾಪ್ನ ವೃಂದಾವನಾಖ್ಯಾನ ಅಂತಿದೆಯಲ್ಲ, ವಾದಿರಾಜ ಸ್ವಾಮಿಗಳ ರುಜುತ್ವವನ್ನು ಸಾರುವಂಥ ಗ್ರಂಥ, ಅದರ ರಚನೆ ವಾದಿರಾಜ ಸ್ವಾಮಿಗಳು ಬೃಂದಾವನಸ್ಥರಾದ ಬಳಿಕ ಆಗಿತ್ತು. ಅದು
ಕಿವುಡ ಮೂಕನಾದಂಥ ಒಬ್ಬ ಬ್ರಾಹ್ಮಣನಿಗೆ, ಏನೂ ಗೊತ್ತಿಲ್ಲದೆ ಇದ್ದ ಬ್ರಾಹ್ಮಣನಿಗೆ ವಾದಿರಾಜ ಸ್ವಾಮಿಗಳು ಅವನೊಳಗೆ ಆವಿಷ್ಟರಾಗಿ ನುಡಿಸಿದ್ದು. ಆ ಬ್ರಾಹ್ಮಣನೇ ವಿಶ್ವಪ್ರಿಯ ತೀರ್ಥಾಗಿ ಮತ್ತೆ ಹುಟ್ಟಿದ ಅನ್ನುವಂಥ ಪರಂಪರಾಗತವಾದ ನಂಬಿಕೆ. ಅನೇಕ ಜನರಿಗೆ ಅವರು ಪಾಠ ಹೇಳಿದರು, ಅನೇಕ ಜನ ಶಿಷ್ಯರನ್ನು ತಯಾರು ಮಾಡಿದರು. 4 ಪರ್ಯಾಯ ಮಾಡಿ ಯದುಕುಲ ಚಕ್ರವರ್ತಿ ಅಂತ ಬಿರುದಿತ್ತು ಅವರಿಗೆ. ನೋಡಿ ಎಷ್ಟು ಹಿಂದೆ ಅಂದರೆ 1804ರಿಂದ 805, 1820ರಿಂದ 21, 1836ರಿಂದ 37, 1852ರಿಂದ 53 ಪರ್ಯಾಯದ ದರ್ಬಾರ್ ನಡೀತದಲ್ಲ. ಮೊನ್ನೆ ತಾನೇ ಎಲ್ಲರೂ ನೋಡಿದ್ದೀರಿ ಎಷ್ಟು ವೈಭವೋಪೇತವಾಗಿರ್ತದೆ ಪರ್ಯಾಯ ದರ್ಬಾರು. ಮತ್ತು ಪರ್ಯಾಯ ದರ್ಬಾರು ಅಂದರೆ ಯಾವಾಗಲೂ ದೊಡ್ಡ ದೊಡ್ಡ ಅಧಿಕಾರಿಗಳು, ರಾಜರು ಆ ಕಾಲದಿಂದಲೂ ಇರ್ತಿದ್ರು. ಇವರು ಮಾತ್ರ ಆ ಪರ್ಯಾಯದ ಸಭೆಯಲ್ಲಿ ಉಟ್ಕೊಳ್ತಾ ಇದ್ದು ಬರೇ ಕೌಪಿನ, ಮೇಲೆ ವಸ್ತ್ರವೂ ಇಲ್ಲ. ಅಂಥ ಮಹಾವಿರಕ್ತ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಒಂದ್ಸರಿ ಬಂದಿದ್ರಂತೆ. ಅವರು ಬಂದಾಗ ಸ್ವಾಮಿಗಳು ಯಥಾವತ್ತಾಗಿ ಕೌಪಿನ ಉಟ್ಕೊಂಡು ಕೂತಿದ್ರು. ರಾಜರನ್ನು ಭೇಟಿ ಮಾಡಲಿಕ್ಕೆ ಕರಿತೀವಿ ಅಂದರು ಶಿಷ್ಯರು. ಕರೀರಿ ಅಂದರು. ಅಲ್ಲ, ರಾಜರು ಬರ್ತಾರೆ, ಮಹಾರಾಣಿ ಬರ್ತಾರೆ, ತಾವು ಬರೇ ಕೌಪಿನ ಉಟ್ಕೊಂಡಿದ್ರೆ ಅಷ್ಟಾಕೋ ಸರಿ ಇರೋದಿಲ್ಲ ಅಂದ್ರು ಅಂತ. ಇದು ಈ ಪುಸ್ತಕದೊಳಗಿಲ್ಲ, ಗೋವಿಂದಾಚಾರ್ಯ ಹೇಳಿದ್ದ. ಅಲ್ಲ, ಮಹಾರಾಣಿಗೇನಾದರೂ ಮತ್ತು ನನ್ನ ನೋಡ್ಲಿಕ್ಕೆ ನಾಚಿಕೆ ಆಗೋದಾದರೆ ಯಾಕೆ ಹೊರಟೋಗ್ಲಿ, ನಾನಂತೂ ಇರೋದು ಹೀಗೆ ಅಂದ್ರಂತ ಸ್ವಾಮಿಗಳು. ಅಷ್ಟು ಹಠ ಅವರಿಗೆ, ಅಷ್ಟು ವಿರಕ್ತ. ಹಾಗೆ ಕೂತಿದ್ರು. ಬಂದರು ಸ್ವಾಮಿ ಮಹಾರಾಜರು ಬಂದರು, ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಸ್ವಾಮಿಗಳು ಅವರು ವೈರಾಗ್ಯ ಎಲ್ಲ ನೋಡಿದರು, ನವರತ್ನ ಹಾರ ಸಮರ್ಪಣೆ ಮಾಡಿ ಕನಕಾಭಿಷೇಕ ಮಾಡಿದರು. ರಾಜ ರಾಣಿ ಇಬ್ಬರು. ಇವರು ಆ ಕನಕಾಭಿಷೇಕ ನಾಣ್ಯ ಎಲ್ಲ ತೊಗೊಂಡು ಸುತ್ತಮುತ್ತಲಿದ್ದು ಪಂಡಿತರಿಗೆಲ್ಲ ಕೊಟ್ಟು ಎದ್ದು ಹೋಗಿಬಿಟ್ರಂತೆ. ಕೇವಲ ತುಳಸಿಯಿಂದ ಕೃಷ್ಣನ ಪೂಜೆ ಮಾಡ್ತಿದ್ರಂತೆ. ಮತ್ತು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕೊಟ್ಟ ಆಭರಣಗಳನ್ನು ಕೃಷ್ಣನಿಗೆ ಹಾಕ್ತಿರ್ಲಿಲ್ಲ ಅಂತ. ರಾಜರಿಗೇನೋ ಸಂಶಯ, ಯಾಕೆ ಹಾಕ್ತಿಲ್ಲ ಅಂತ. ಇವರು ಉತ್ತರ ಹೇಳಿದ್ರಂತೆ, ನೀವು ಕೊಟ್ಟ ಆಭರಣ ಎಲ್ಲ ಮಠದ ಖಜಾನೆಗೆ ಸಂದಿದೆ, ಅಂದರೆ ಕೃಷ್ಣನ ಮಠದ ಖಜಾನೆಗೆ ಸಂದಿದೆ. ಮುಂದಿನ ಸ್ವಾಮಿಗಳು ಮುಂದಿನ ಪರ್ಯಾಯದಲ್ಲಿ ಅದನ್ನೆಲ್ಲ ಅಲಂಕಾರ ಮಾಡ್ತಾರೆ, ನನಗೆ ಕೇವಲ ತುಳಸಿಯಿಂದ ಅಲಂಕಾರ ಮಾಡೋದೇ ಅಪೇಕ್ಷಿತ ಅಂತಿದ್ರಂತೆ. ಇಂಥ ಪ್ರವೃತ್ತಿಯಿಂದಾಗ ಅವ್ರಿಗೆ ಅವಧೂತ ಅಂತ ಹೆಸರಿತ್ತು. ಮೈಸೂರು, ಕೊಚ್ಚಿ ಅಲ್ಲೆಲ್ಲ ಹೋಗಿ ಆ ಜನರಿಗೆಲ್ಲ, ಅಲ್ಲಿದ್ದ ರಾಜರಿಗೆಲ್ಲ ಅವರು ಅನುಗ್ರಹ ಮಾಡಿದರು ಅಂತ ಕೇಳ್ತೀವಿ. ಆ ಸ್ವಾಪ್ನ ಬೃಂದಾವನಾಖ್ಯಾನಕ್ಕೆ ಅಧ್ಯಾಯದ ವ್ಯವಸ್ಥೆ ಇತ್ಯಾದಿ ಮಾಡಿ ಅದಕ್ಕೆ ಹೆಚ್ಚು ವ್ಯವಸ್ಥಿತವಾದ ರೂಪವನ್ನು ಕೊಟ್ಟವರು. 62 ವರ್ಷ ಕಾಲ ಪೀಠದಲ್ಲಿದ್ದರು ಅಂತ ಅವ್ರ ಬಗ್ಗೆ ನೋಡ್ತೇವೆ. ಆಷಾಢ ಅಮಾವಾಸ್ಯೆ ದಿವಸ ಅವರು ವೃಂದಾವನಸ್ಥರಾದರು ಅಂತ. ಇದು ಆ ಸ್ವಾಪ್ನ ಬೃಂದಾವನ, ಈ ವೃಂದಾವನಾಚಾರ್ಯರು ಅಥವಾ ವಿಶ್ವಪ್ರಿಯ ತೀರ್ಥರು ಅವ್ರ ಬಗ್ಗೆ ಇದೊಂದು ಕಥೆ. ಮುಂದೆ ವಿಶ್ವೇಂದ್ರ ತೀರ್ಥರು, ವಿಶ್ವೋತ್ತಮ ತೀರ್ಥ ಅಂತ ಹೀಗೆಲ್ಲ ಇದ್ದರು. ಈ ವಿಶ್ವೋತ್ತಮ ತೀರ್ಥರು ನಮ್ಮ ಕಾಲದಲ್ಲೇ ಇದ್ದವರು. ಈಗ ಇರುವಂಥ ವಿಶ್ವವಲ್ಲಭ ತೀರ್ಥರಿಗೆ ಗುರುಗಳು. ಇವರು ಗುರುವರ್ಥ ದೀಪಿಕಾ, ಬ್ರಹ್ಮಸೂತ್ರಕ್ಕೆ ಅನುವ್ಯಾಖ್ಯಾನಕ್ಕೆ ನ್ಯಾಯಸುಧ ಜಯತೀರ್ಥರು, ಅದಕ್ಕೆ ಗುರುವರ್ಥ ದೀಪಿಕಾ ಅಂತ ವಾದಿರಾಯಣ ಸ್ವಾಮಿಗಳು ಟೀಕಾ. ಆ ಟೀಕಾ ಸಮೇತ ಕೃಷ್ಣಾಪುರದ ಸ್ವಾಮಿಗಳಿಗೆ ಪಾಠ ಹೇಳಿದ್ದಾರೆ. ಈಗಿರುವಂಥ ಕೃಷ್ಣಾಪುರದ ಸ್ವಾಮಿಗಳಿಗೆ, ವಿದ್ಯಾಸಾಗರ ತೀರ್ಥರಿಗೆ. ತಮ್ಮ ಸಾಕ್ಷಾತ್ ಶಿಷ್ಯರಾದಂಥ ವಿಶ್ವವಲ್ಲಭ ತೀರ್ಥರಿಗೆ ಅವ್ರು ಹೆಚ್ಚು ಪಾಠ ಹೇಳಲಿಲ್ಲ. ಸೋದೆ ಮಠದ ಅದು ಹಿರಿಯ ಸ್ವಾಮಿಗಳು ತಮ್ಮ ಮಠದವರೇ ಆದಂಥ ತನ್ನ ಶಿಷ್ಯರಾದಂಥ ವಿಶ್ವವಲ್ಲಭ ತೀರ್ಥರಿಗೆ ಹೆಚ್ಚು ಪಾಠ ಹೇಳಲಿಲ್ಲ. ಅದನ್ನೆಲ್ಲ ಕೃಷ್ಣಾಪುರದ ಆ ಸ್ವಾಮಿಗಳೇನಿದ್ದಾರಲ್ಲ ಅವ್ರ ಮೇಲೆ ಆ ಜವಾಬ್ದಾರಿಯನ್ನು ವಹಿಸಿ ಅವರು ಕಾಲ ಆಗಿಬಿಟ್ರು. ವೈದ್ಯಶಾಸ್ತ್ರದಲ್ಲೂ ಕೂಡ ಪರಿಣಿತರಾಗಿದ್ದರು ಅಂತ ಕೇಳ್ತೀವಿ. ಅಂಥ ಒಂದು ವಿಶಿಷ್ಟವಾದಂಥ ಪ್ರತಿಭೆ. ಚರಕ, ಸುಶ್ರುತ, ಅಷ್ಟಾಂಗ ಹೃದಯಾದಿ ಗ್ರಂಥಗಳನ್ನು ಬಲ್ಲವರು. ಅವರಿಗೆ ಗಂಗಾ ನದಿಯ ಪ್ರತ್ಯಕ್ಷ ಆಗಿತ್ತು ಅಂತ ಕೇಳ್ತೀವಿ. ನಾನಾ ಥರದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದವರು. ಮುಂದೆ ಈಗಿರುವಂಥವರು ವಿಶ್ವವಲ್ಲಭ ತೀರ್ಥ ಅಂತೇಳಿ 16ನೇ ವಯಸ್ಸಿಗೆ ಸನ್ಯಾಸ ಸ್ವೀಕಾರ ಮಾಡಿದರು. ಸೋದೆ ಮಠ ಮತ್ತು ಅದಮಾರು ಮಠಗಳು ಅಷ್ಟಮಠಗಳಲ್ಲಿ ಹೆಚ್ಚು ಶ್ರೀಮಂತವಾದ ಮಠಗಳು, ನಾನಾ ಥರದ ಅನುಕೂಲಗಳೆಲ್ಲ ಇದ್ದಂಥ ಮಠಗಳು. ಒಂದು ಇಂಜಿನಿಯರಿಂಗ್ ಕಾಲೇಜು, ಮತ್ತು ಅಲ್ಲಿ ಕಂಪ್ಯೂಟರ್ ವಿಜ್ಞಾನ, ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಾನಿಕ್ಸ್ ಇದನ್ನೆಲ್ಲ ಕಲಿಸುವಂಥ ಒಂದು ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಪ್ರತಿಷ್ಠಿತ ಆಗಿದೆ. ಇದೆಲ್ಲ ಅವರ ಸಾಧನೆಗಳು. ಈಗಿರುವಂಥ ಸ್ವಾಮಿಗಳು ಇವರ ಕಾಲದಲ್ಲೇ ಆ ಯುಕ್ತಿ ಮಲ್ಲಿಕಾದ ಕನ್ನಡದಲ್ಲಿ ಅನುವಾದ ಆಗುವಂಥ ಕಾರ್ಯ ನಡೆಯಿತು. ಅದರ ಪಾಠ ಶೋಧನೆ, ಪಾಠಗಳೆಲ್ಲ ಅಸ್ತವ್ಯಸ್ತ ಆಗಿ ಹೋಗಿದ್ವು.
ಅದರ ಪಾಠ ಶೋಧನ ಪೂರ್ವಕವಾಗಿ ಕನ್ನಡದಲ್ಲಿ ಅನುವಾದ ಆಗುವಂಥ ಕಾರ್ಯ ಇವರ ಕಾಲದಲ್ಲೇ ಮುಗಿಯಿತು. ಈ ಸೋದೆ ಮಠ ಮುಂದೆ ಕಾಣಿಯೂರು ಮಠದ ಪರ್ಯಾಯ ಆಯಿತು. ಅದಾದ ಬಳಿಕ ಪೇಜಾವರ ಮಠದ ಪರ್ಯಾಯ ಈಗ ನಡೆದಿರೋದು. ಈ ಮುಂದೆ ನಾವು ನೋಡಬೇಕಾದದ್ದು ಕಾಣಿಯೂರು ಮಠ. ರಾಮತೀರ್ಥರು ಅಂತ ಅದಕ್ಕೆ ಮೊದಲನೇ ಅಧಿಕಾರಿಗಳು. ಆ ರಾಮತೀರ್ಥರಿಗೆ ಸ್ವಾಮಿಗಳು ಮಧ್ವಾಚಾರ್ಯರು ಎರಡು ಒಂದು ನರಸಿಂಹದೇವರ ಪ್ರತಿಮೆಯನ್ನು ಕೊಟ್ಟಿದ್ದಾರೆ. ಅದು ಯೋಗ ನರಸಿಂಹ ಅಂತ ಹೇಳಿ, ಸ್ವಸ್ತಿಕಾಸನದಲ್ಲಿರುವಂತಹ ಚತುರ್ಭುಜನಾದಂಥ ನರಸಿಂಹ. ಈಗ ನರಸಿಂಹ ಪೀಠದ ಮೇಲೆ ಎರಡೂ ತೊಡೆಗಳನ್ನು ಹರಡ್ಕೊಂಡು ಕೂತಿಲ್ಲ, ವೇದವ್ಯಾಸರು ಕೂತಿರ್ತಾರಲ್ಲ ಕಾಲಿಗೊಂದು ಪಟ್ಟಿ ಕಟ್ಟಿಕೊಂಡು, ಆ ಥರ ಕೂತ್ಕೊಂಡಿರುವಂಥ ಒಂದು ನರಸಿಂಹದೇವರು. ಶಂಖ ಚಕ್ರ ಎರಡು ಕೈಗಳನ್ನು ತೊಡೆಯಲ್ಲಿ ಇಟ್ಕೊಂಡು ಕೂತ್ಕೊಂಡಿರುವಂಥ ಮೂರ್ತಿ. ಈಗಿರುವಂಥವ್ರು ವಿದ್ಯಾವಲ್ಲಭ ತೀರ್ಥ ಅಂತ. ಈ ಕಾಣಿಯೂರು ಮಠದಲ್ಲಿ ಒಬ್ಬ ದೊಡ್ಡ ಅವಧೂತರಿದ್ದರು, ಅದನ್ನು ಈಗ ನೋಡಬೇಕು. ಈ ಮಠದ ಒಂದು ವೈಶಿಷ್ಟ್ಯ ಏನಂತಂದರೆ, ಈಗೊಂದು 10 ತಲೆಮಾರಿನಗಳಿದ್ದ ಸ್ವಾಮಿಗಳು ಯಾರಿಗಾರು ಉತ್ತರಾಧಿಕಾರ ಕೊಡಬೇಕಾದ್ರೆ ತಮ್ಮ ಪೂರ್ವಾಶ್ರಮದ ಅಣ್ತಮ್ಮದ್ರ ಮಕ್ಕಳಿಗೆ ಕೊಡಬೇಕಂತ. ಹಾಗೊಂದು ಪದ್ಧತಿ ನಡೆದು ಬಂದಿದೆ. ಅದೇನು ಶಾಸ್ತ್ರೋಕ್ತ ಅಲ್ಲ, ಅವ್ರು ಯಾವುದ್ಯಾವುದೋ ಅನುಕೂಲಕ್ಕಾಗಿ ಮಾಡಿಕೊಂಡಿರುವಂಥ ಒಂದು ಪದ್ಧತಿ. ರಾಮತೀರ್ಥರು ಅಲ್ಲಿಂದ 30ನೇವರಾಗಿ ವಿದ್ಯಾವಲ್ಲಭ ತೀರ್ಥರು ಅಂತ ಈಗಿರುವಂಥವ್ರು. ಉಳಿದ ಯಾವುದೇ ಸ್ವಾಮಿಗಳು ಅಷ್ಟೇನು ಖ್ಯಾತವಾದಂಥ ಹೆಸರನ್ನು ಗಳಿಸಿದ್ದು ಕಾಣಿಸೋದಿಲ್ಲ. ದೊಡ್ಡ ದೊಡ್ಡ ಸಾಧನೆ ಮಾಡಿದ್ದಿರಬಹುದು, ಆದರೆ ನಮಗೆ ಅವರು ಸಾಧನೆ ಮಾಡಿದ್ದು ದೊಡ್ಡದು ಕಾಣಿಸೋದಿಲ್ಲ ಅಷ್ಟೇ. ಈ 15ನೇವರೊಬ್ಬರು ವಿದ್ಯಾಧೀಶ ತೀರ್ಥರು ಅನ್ನೋರು ನೇತ್ರಾವತಿ ನದಿಯ ತಡದಲ್ಲಿ ಶಿವಾಲಯದಲ್ಲಿ ಜಪ ಮಾಡ್ತಾ ಕೂತಿದ್ರಂತೆ. ಶಿವನ ಅಂತರ್ಯಾಮಿಯಾದ ನರಸಿಂಹದೇವರನ್ನು. ರುದ್ರದೇವರು ಪ್ರತ್ಯಕ್ಷರಾದಂತೆ. ನಾನು ನರಸಿಂಹದೇವರನ್ನು ಉಪಾಸನೆ ಮಾಡಿದ್ದೆ, ನೀವ್ಯಾಕೆ ಪ್ರತ್ಯಕ್ಷರಾದ್ರಿ, ಏನು ಉದ್ದೇಶ ಅಂತ ಇವ್ರು ಪ್ರಾರ್ಥನೆ ಮಾಡಿದ್ರಂತೆ. ನರಸಿಂಹನ ಆಜ್ಞೆಯಂತೆ ಬಂದಿದ್ದೇನೆ, ನಿಮಗೆ ಮುಂದಿನ 10 ಜನ್ಮಗಳ ದುಃಖ ಪ್ರಾರಬ್ಧವನ್ನು ಕಳ್ಕೋಬೇಕಾಗಿದೆ, ಅದನ್ನೆಲ್ಲ ಒಂದೇ ಜನ್ಮದಲ್ಲೇ ಕಳ್ಕೊಂಡು ಮುಗಿಸ್ರಿ ನೀವು, ಅಂದರೆ ಸಾಧನೆ ಬೇಗವಾಗ್ತದೆ, ನೀವು ಮುಂದೆ ಪಕ್ವವಾದ ವ್ಯಕ್ತಿತ್ವವುಳ್ಳವರಾಗಿ ಮುಂದೆ ಹೋಗ್ಬೋದು ಅಂದ್ರಂತೆ. ಹಾಗೆ ಆಗಲಿ ಅಂತ ಹೇಳಿ ತಮ್ಮ ಶಿಷ್ಯ ವಿಭುದೇಶ ತೀರ್ಥರಿಗೆ ಸಂಸ್ಥಾನ ಒಪ್ಪಿಸಿ ಬಲ್ಯ ಮಠ ಅಂತ ಅಲ್ಲಿ ಹೋಗಿ ಆ ಪ್ರಾರಬ್ಧ ದುಃಖವನ್ನು ಅನುಭವಿಸಿ ನಿರ್ಯಾಣ ಹೊಂದಿದರು ಅಂತ ಮಠದ ಕೈಫಿಯತ್ತಿನಲ್ಲಿ ಅದರ ಉಲ್ಲೇಖ ಇದೆ. ವಿಚಿತ್ರ ಸ್ವಾಮಿಗಳೆಲ್ಲ ಇರ್ತಿದ್ರು. 28ನೇವರು ವಿದ್ಯಾಸಮುದ್ರ ತೀರ್ಥ ಅಂತ ಒಬ್ಬರಿದ್ದರು. ಅವರು ಹಿಂದೆ ವಿಶ್ವಪ್ರಿಯ ತೀರ್ಥ ಅಂತಿದ್ರಲ್ಲ, ಕೌಪಿನ ಮಾತ್ರ ಧಾರಣೆ ಮಾಡ್ತಿದ್ರು. ಅದೇ ಥರ ಇವರು ಒಬ್ಬರು ವಿಚಿತ್ರವಾದಂಥ ಅವಧೂತ ಸ್ವಭಾವ ಇದ್ದಂಥ ವ್ಯಕ್ತಿ. 1890ನೇ ಇಸ್ವಿಯಲ್ಲಿ ಹುಟ್ಟಿದವರು ಇವರು. ಈಗೆಲ್ಲ 100-130 ವರ್ಷದ ಹಿಂದಿನ ಕಥೆ ಇವೆಲ್ಲ. 8ನೇ ವರ್ಷದಲ್ಲಿ ಉಪನಯನ ಆಯಿತು. ಮುಂದೆ 1902ನೇ ಇಸ್ವಿಯಲ್ಲಿ, ಅಂದರೆ ಇವ್ರಿಗೆ 12 ವರ್ಷ ಆದಾಗ ಸನ್ಯಾಸ ದೀಕ್ಷೆ ಆಯಿತು. ದೊಡ್ಡ ವಿದ್ವಾಂಸರಾಗಿದ್ದರು. ಬೇರೆ ಬೇರೆ ಕಡೆಯೆಲ್ಲ ತೀರ್ಥಯಾತ್ರೆಗೆ ಹೋದಾಗ ಅನೇಕ ಜನರಿಗೆ ಭೂತ ಪ್ರೇತಗಳ ಬಾಧೆಯನ್ನು ಪರಿಹಾರ ಮಾಡಿದ್ರು. ಸರ್ಪ ಕಚ್ಚಿ ಸತ್ತು ಹೋದಂಥ ಒಬ್ಬ ಮಹಿಳೆಯನ್ನು ಬದುಕಿಸಿದರು ಅಂತ ನೋಡ್ತೀವಿ. ಯಾವತ್ತೂ ಸಭೆ ಸಮಾರಂಭ ಅದರ ಸಂಪತ್ತು ಅದರಿಂದ ದೂರ ಇರ್ತಿದ್ರು ಅವರು. ಯಾರಿಗಾರು ದೊಡ್ಡ ದೊಡ್ಡ ವಿದ್ವಾಂಸರಿಗೆ ಏನಾದ್ರು ಸಂಶಯ ಬಂದರೆ ಇವ್ರ ಹತ್ರ ಹೋಗ್ತಿದ್ರಂತೆ. ಇಂಥ ಗ್ರಂಥದಲ್ಲಿ ಹೀಗಿದೆ, ಹೋಗಿ ನೋಡ್ರಿ ಅಂತ ಕರಾರುವಕ್ಕಾಗಿ ಉತ್ತರ ಹೇಳ್ತಿದ್ರು. ಅವರಿಗೆ ಆರೋಗ್ಯ ಅಷ್ಟು ಸರಿ ಇರಲಿಲ್ಲಂತೆ. ಅದಕ್ಕಾಗಿ ದೇವರನ್ನು ಸಾಯಂಕಾಲನೇ ಪೂಜೆ ಮಾಡ್ತಿದ್ರು. ಬೆಳಗ್ಗೆ ಹೊತ್ತೆಲ್ಲ ಅವರಿಗೆ ಏನೇನು ತೊಂದರೆಯಿಂದ ಪೂಜೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲಂತೆ. ನರಸಿಂಹಾವತಾರದ ಕಾಲ ಅಂದರೆ ಸಾಯಂಕಾಲ, ಆವಾಗಲೇ ಪೂಜೆ ಮಾಡ್ತಿದ್ರಂತೆ. ಏನು ಮಾಡಬೇಕು, ನನಗೆ ಹೀಗೆ ಆಗ್ತಿದೆಯಲ್ಲ ಅಂತ ಅವರು ದುಃಖವನ್ನು ತೋಡಿಕೊಂಡ್ರಂತೆ. ಅವ್ರ ಗುರುಗಳು ಯಾರಂದರೆ ವಿಭುಧ ಪ್ರಿಯ ತೀರ್ಥರು ಅಂತ ಅದುಮಾರ ಮಠದವರು ವಿದ್ಯಾಗುರುಗಳು. ನರಸಿಂಹದೇವರು ಪ್ರಸನ್ನ ಆದಂತಹ ಕಾಲ ಮಹಾಫಲ ಇದ್ದದ್ದು, ನೀವೇನು ಚಿಂತೆ ಮಾಡಬೇಡ್ರಿ ಅಂತ ಆ ವಿದ್ಯಾಗುರುಗಳು ಸಮಾಧಾನ ಮಾಡಿದರು. ರಾತ್ರಿ ಹೊತ್ತು ಬಹಳ ಕಾಲ ಧ್ಯಾನ ಪುಸ್ತಕಾವಲೋಕನದಲ್ಲೇ ಮಗ್ನರಾಗಿರ್ತಿದ್ರು. ಮತ್ತು ಆ ಕಾಣಿಯೂರು ಮಠ ಆ ಚಂದ್ರಮೌಳೀಶ್ವರ ದೇವಾಲಯದ ಎದುರಿಗಿದೆ.
ನೀವು ಉಡುಪಿಯನ್ನು ನೋಡಿದವ್ರಿಗೆ ಗೊತ್ತಿದೆ. ಆ ರಾತ್ರಿ ಹೊತ್ತು ಅವರು ನರಸಿಂಹದೇವರಿಗೆ ಮಠದ ಗರ್ಭಗುಡಿಯಲ್ಲಿದ್ದಂಥ ನರಸಿಂಹದೇವರಿಗೆ ಪ್ರದಕ್ಷಿಣೆ ಆಗ್ತಾ ಇದ್ರು. ಆ ಮಠದ ಕಿಟಕಿಯಿಂದ ಚಂದ್ರಮೌಳೀಶ್ವರನ್ನು ನೋಡಿ ನಮಸ್ಕಾರ ಮಾಡ್ತಾ ಇದ್ರು ರಾತ್ರಿ ಹೊತ್ತು ಕೂಡ. 3-4 ಗಂಟೆ ತನಕ ಸಾಧನೆ ಮಾಡಿ ಮುಂದೆ ತಾಸು ಕೃಷ್ಣಾರ್ಜುನದ ಮೇಲೆ ಮಲಗಿ ನಿದ್ದೆ ಮಾಡ್ತಿದ್ರು. ಇವರು ಕೌಪೀನವಂತರೆ. ಮಠದಿಂದ ಆ ಕಡೆ ಕೃಷ್ಣನ ಪೂಜೆಗೆ ಬರಬೇಕು ಅಥವಾ ಮೊದಲು ಸರೋವರಕ್ಕೆ ಬರಬೇಕು ಅಂತಂದರೆ ಕೌಪೀನ ಉಟ್ಕೊಂಡು ಹೊರಟು ಬಿಡ್ತಿದ್ರಂತೆ. ಶಿಷ್ಯರು ಸ್ವಾಮಿಗಳು ಹೊರಟದನ್ನು ನೋಡಿ ಗಡಿಬಿಡಿಯಿಂದ ಓಡಿ ಬಂದು ಕಾವಿ ಶಾಟಿ ಅವರ ಮೈ ಮೇಲೆ ಹೊದಿಸ್ತಿದ್ರು ಬಲವಂತದಿಂದ. ಇವರು ಕೂಡ ವಾದಿರಾಜ ಸ್ವಾಮಿಗಳ ಅಂತರಂಗದ ಭಕ್ತರು, ರುಜುತ್ವವಾದಿಗಳು ಅಂತ ಅವ್ರ ಬಗ್ಗೆ ಕೇಳ್ತೀವಿ. ಈ ಪುಸ್ತಕದಲ್ಲಿಲ್ಲ, ಆದರೆ ಗೋವಿಂದಾಚಾರ್ಯ ಹೇಳಿದಂಥ ಒಂದು ಸಂಗತಿ ಇವ್ರ ಬಗ್ಗೆ ಕೇಳ್ತೇವೆ ನಾವು. ಗೋವಿಂದಾಚಾರ್ಯಗೆ ಇವರು ಗೋವಿಂದಾಚಾರ್ಯ ಸಣ್ಣವರಿದ್ದಾಗ 10-12 ವರ್ಷ ಅಥವಾ 15 ವರ್ಷದ ವಯಸ್ಸಿನ ಹುಡುಗರಿದ್ದಾಗ ಗೋವಿಂದಾಚಾರ್ಯರು ವಿದ್ಯಾರ್ಥಿಗಳು ವಿದ್ವಾಂಸರೆಲ್ಲ ಚೌಕಿ ಊಟಕ್ಕೆ ಹೋಗ್ತಿರ್ತಾರಲ್ಲ. ಈ ಕಾಣಿಯೂರು ಮಠದ ಪರ್ಯಾಯ ಇದ್ದಾಗ ಆಯಿತು ವಿದ್ವಾಂಸರೆಲ್ಲ ಹೊರಗೆ ಊಟಕ್ಕೆ ಕೊಡಲಿ, ನೀವು ನನ್ನ ಜೊತೆಗೆ ಊಟಕ್ಕೆ ಕೂತ್ಕೋಬಾ ಅಂತ ಸ್ವಾಮಿಗಳು ಇವ್ರನ್ನ ಕರೀತಿದ್ರು. ಸ್ವಾಮಿಗಳು ಉಳಿದವ್ರನ್ನೆಲ್ಲ ಬಿಟ್ಟು ನನ್ನೇ ಕರೆದಿದ್ದಾರೆ ಅಂತ ಸಂತೋಷದಿಂದ ಇವರು ಹೋಗ್ತಿದ್ರಂತೆ. ಸ್ವಾಮಿಗಳು ತಮ್ಮ ಎದುರಿಗೆ ಅಥವಾ ತಮ್ಮ ಪಕ್ಕದಲ್ಲೇ ಊಟಕ್ಕೆ ಕೂಡಿಸ್ಕೋತಿದ್ರು. ಎಲೆ ಹಾಕಿ ಎಲ್ಲ ಬಡಿಸ್ಲಿಕ್ಕೆ ಪ್ರಾರಂಭ ಮಾಡ್ತಿದ್ರಂತೆ. ಸ್ವಾಮಿಗಳು ಇನ್ನೂ ಜಪ ಮಾಡ್ತಿದ್ರು, ಓಂಕಾರ ಜಪ ಮಾಡ್ತಾನೇ ಇರ್ತಿರ್ತಾರೆ ಊಟಕ್ಕೆ ಬಡಿಸೋ ತನಕ. ಊಟ ಆದಮೇಲೂ ಕೆಲವು ಬಾರಿ ಮಾಡ್ತಿರ್ತಾರೆ. ಸ್ವಾಮಿಗಳು ಇನ್ನೂ ಕೂತಿಲ್ಲ, ತಾನೇ ಹೇಗೆ ಊಟಕ್ಕೆ ಕೊಡೋದು ಅಂತ ಇವ್ರಿಗೆ ಸಂಕೋಚ ಗೋವಿಂದಾಚಾರ್ಯಗೆ. ನನ್ನನ್ನು ಕಾಯಬೇಡ, ನಾನು ಸ್ವಲ್ಪ ಊಟ ವಿಳಂಬವಾಗಿ ಮಾಡ್ತೇನೆ, ನೀನು ಊಟ ಪ್ರಾರಂಭ ಮಾಡು ಅಂತ ಇವ್ರು ಗೋವಿಂದಾಚಾರ್ಯ ಹೇಳ್ತಿದ್ರಂತೆ. ಆಯಿತು ಸ್ವಾಮಿಗಳೇ ಹೇಳಿದ್ದಾರಲ್ಲ ಅಂತ ಗೋವಿಂದಾಚಾರ್ಯ ಊಟ ಪ್ರಾರಂಭ ಮಾಡ್ತಿದ್ರು. ಈ ಸ್ವಾಮಿಗಳು ಸಾರು ಬಂದರೆ ಅದನ್ನೊಂದು ದೊನ್ನೆಯಲ್ಲಿ ಹಾಕ್ಸ್ಕೊತಿದ್ರು, ಹುಳಿ ಅದನ್ನೊಂದು ದೊನ್ನೆ, ಪಾಯಸ ಅದಕ್ಕೊಂದು ದೊನ್ನೆ, ಮಜ್ಜಿಗೆ ಒಂದು ದೊನ್ನೆ ಎಲ್ಲರಲ್ಲೂ ಹಾಕ್ಲಿಕ್ಕೆ ಹೇಳ್ತಿದ್ರು. ತಾವು ಹಾಗೆ ಜಪ ಮಾಡ್ತಾ ಕೂತಿರ್ತಿದ್ರು. ಎಲ್ಲರದು ಊಟ ಮುಗಿಲಿಕ್ಕೆ ಬಂದು ಹೊತ್ತಿನಲ್ಲಿ ಅನ್ನ ಎಲ್ಲ ದೊಡ್ಡ ಅನ್ನದ ರಾಶಿಯನ್ನು ಕಲಸಿ ಅದಕ್ಕೆ ಸಾರು ಹುಳಿ ಮಜ್ಜಿಗೆ ಪಾಯಸ ಎಲ್ಲ ಹಾಕಿ ಅದನ್ನು ದೊಡ್ಡ ರಾಶಿ ಮಾಡಿ ಅದನ್ನು 5 ನಿಮಿಷದಲ್ಲಿ ತಿಂದು ಎದ್ದು ಹೋಗಿಬಿಡ್ತಿದ್ರಂತೆ. ಗೋವಿಂದಾಚಾರ್ಯಗೆ ಎಂಥ ವಿಚಿತ್ರ ಮನುಷ್ಯ ಅಂತ ಅನಿಸ್ತಿತ್ತಂತೆ. ಮುಂದೆ ಯಾವುದು ಅಂತ ಹೇಳಿದ್ರಂತೆ, ನೋಡು ಸಾರು ಹುಳಿ ಮತ್ತು ಮಜ್ಜಿಗೆ ಪಾಯಸ ಇದಕ್ಕೆಲ್ಲ ಪ್ರತ್ಯೇಕವಾದ ವ್ಯವಸ್ಥೆಯಲ್ಲಿ ಎಲೆ ಮೇಲೆ ಅದಕ್ಕೊಂದು ಪ್ರತ್ಯೇಕ ದೊನ್ನೆ, ಇಂತಿಂಥ ಜಾಗದಲ್ಲೇ ಇಂತಿಂಥದನ್ನು ಹಾಕಬೇಕು ಅಂತ ನಿಯಮ. ಅದನ್ನ ಅಲ್ಲಿ ಹಾಕಬೇಡ, ಇಲ್ಲಿ ಹಾಕಬೇಡ, ಇಲ್ಲಿ ಹಾಕು ಅಂತ ಗದ್ದಲ, ಇವೆಲ್ಲ ಹೊರಗೆ. ಒಳಗೆ ಹೋದ್ಮೇಲೆ ಒಳಗೆ ಪ್ರತ್ಯೇಕ ಕಂಪಾರ್ಟ್ಮೆಂಟ್ ಇಲ್ಲ. ಅದಕ್ಕೆ ಇದಕ್ಕೆ ಇಂತಿಂಥ ಪದಾರ್ಥಗಳನ್ನ ಇಡಲಿಕ್ಕೆ ಪ್ರತ್ಯೇಕ ಕಂಪಾರ್ಟ್ಮೆಂಟ್ ಏನಿಲ್ಲ. ನೀವೆಲ್ಲ ಪ್ರತ್ಯೇಕವಾಗಿ ತಿಂದು ಟೈಮ್ ವೇಸ್ಟ್ ಮಾಡಿದರೆ ನಮ್ಮದು ಟೈಮ್ ವೇಸ್ಟ್ ಆಗಲಿಲ್ಲ, ಬೇರೆ ಬೇರೆ ಊಟ ಆಯಿತು ಅಂತ ಹೇಳ್ತಿದ್ರಂತೆ. ಅಂಥ ಮಹನೀಯ ಅವರು, ನಾಲಿಗೆ ರುಚಿಯನ್ನು ಗೆದ್ದವರು. ಅವ್ರನ್ನ ನೋಡಿ ನನಗೆ ನನ್ನ ವ್ಯಕ್ತಿತ್ವದ ಪ್ರಭಾವ ಬೀರಿತು ಅಂತ ಗೋವಿಂದಾಚಾರ್ಯ ಕಡೆ ಹೇಳ್ಕೊಂಡಿದ್ದಾರೆ. ಗೊತ್ತಿಲ್ಲ ಇಂಥವರೆಲ್ಲ ಇದ್ದರು ಅಂತ. ಅವರು ಗೋವಿಂದಾಚಾರ್ಯಗೆ ಶ್ರೀಕೇಶ ತೀರ್ಥರ ಸರ್ವಮೂಲದ ಮೂಲ ಪಾಠ ಏನಿದೆ ಅದನ್ನು ಬೆಳಕಿಗೆ ಅಂತ ಆಶೀರ್ವಾದ ಮಾಡಿದ್ರು. ಇದನ್ನೆಲ್ಲ ಕೇಳ್ತೇವೆ ಅವ್ರ ಕಡೆಯಿಂದ. ಅನೇಕ ಜನ ಇವ್ರ ಹತ್ರ ಇರ್ತಿದ್ರು, ಇವ್ರ ಹತ್ರ ಇದ್ರು, ಅವರ ಸೇವೆ ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗಿದ್ದರು ಅಂತ ನೋಡ್ತೀವಿ. 1964 ಇಸ್ವಿಯಲ್ಲಿ 75ನೇ ಇಸ್ವಿಯಲ್ಲಿ ಮಾಘ ಶುದ್ಧ 12 ದಿವಸ ಅವರು ವೃಂದಾವನಸ್ಥರಾದರು ಅಂತ ಕೇಳ್ತೀವಿ. ನಾವೆಲ್ಲ ಹುಟ್ಟೋದಕ್ಕಿಂತ ಮೊದಲೇ ಹುಟ್ಟಿ ಸನ್ಯಾಸ ಸ್ವೀಕಾರ ಮಾಡಿ ನಾವೆಲ್ಲ ಹುಟ್ಟೋದಕ್ಕಿಂತ ಮೊದಲೇ ವೃಂದಾವನಸ್ಥರಾದರು ಅಂತ ದೊಡ್ಡ ದೊಡ್ಡ ಸನ್ಯಾಸಿಗಳಿದ್ದರು. ಮುಂದೆ ವಿದ್ಯಾವಲ್ಲಭ ತೀರ್ಥರು ಅಂತ ಈಗಿರೋರು, ಈ ಪೇಜಾವರ ಸ್ವಾಮಿಗಿಂತ ಮೊದಲು ಪರ್ಯಾಯ ಮಾಡಿ ಮುಗಿಸಿದವರು. ಅವರು ಈ ಮಹಾಭಾರತದ ಪಾತ್ರ ಪರಿಚಯ ಅಂಥೇಳಿ ಗೋವಿಂದಾಚಾರ್ಯ ಇಲ್ಲ, ಹಯವದನ ಪುರಾಣಿಕರು, ಪ್ರಭಂಜನಾಚಾರ್ಯರು ಮೊದಲಾದವ್ರ ಕಡೆಯಿಂದ, ಇನ್ನೂ ಕೆಲವು ಖ್ಯಾತ ವಿದ್ವಾಂಸರ ಕಡೆಯಿಂದ, ಯುವ ವಿದ್ವಾಂಸರ ಕಡೆಯಿಂದ ಮಹಾಭಾರತದ ಪಾತ್ರ ಪರಿಚಯವನ್ನು ಆಚಾರ್ಯರ ತಾತ್ಪರ್ಯದಿಂದ ಹೇಳಿದಕ್ಕನುಸಾರವಾಗಿ ಮಾಡಿಸಿ ಅದನ್ನೆಲ್ಲ ಪ್ರಿಂಟ್ ಮಾಡಿದವರು. ಪರ್ಯಾಯದ ಉದ್ದಕ್ಕೂ ಅನೇಕ ಥರದ ಪ್ರವಚನಗಳನ್ನು ಏರ್ಪಡಿಸಿದವರು. ಇದೆಲ್ಲ ಅವರ ಮಹತ್ವ ಅಂತ ನಾವು ನೋಡ್ತೀವಿ. ಕೊನೆಗೆ ಈ ಪರ್ಯಾಯದ ಮಾಲಿಕೆಯಲ್ಲಿ ಕೊನೆಗೆ ಬರುವಂಥ ಮಠವೇ ಅಧೋಕ್ಷಜ ಮಠ ಅಥವಾ ಪೇಜಾವರ ಮಠ. ಅದಕ್ಕಾಗಿ ಅದನ್ನು ಪೇಜಾವರ ಅಧೋಕ್ಷಜ ಮಠ ಅಂತ ಕರೀತಾರೆ. ಆ ಪೇಜಾವರ ಅಧೋಕ್ಷಜ ಮಠದಲ್ಲಿ ಈಗಿರುವಂಥ 34ನೇ ಸ್ವಾಮಿಗಳು ವಿಶ್ವಪ್ರಸನ್ನ ತೀರ್ಥರು. ಅವರ ಗುರುಗಳು ವಿಶ್ವೇಶ ತೀರ್ಥರು 33ನೇ ಅವರು. ಇವರಿಗೆ ಆಚಾರ್ಯರು ವಿಠ್ಠಲ ದೇವರನ್ನು ಕೊಟ್ಟಿದ್ರು. ಇದಕ್ಕೆ ಉಪೇಂದ್ರ ವಿಠ್ಠಲ, ವಾಮನ ವಿಠ್ಠಲ ಅಂತ ಬೇರೆ ಬೇರೆ ಇದೆ.
ಆ ಕೃಷ್ಣಾಪುರ ಮಠದ್ದು ಮತ್ತು ಶಿರೂರು ಮಠದ್ದೆಲ್ಲ ಅದು ಪ್ರತ್ಯೇಕತೆ ಗೊತ್ತಾಗಲಿ ಅಂತ ಹೆಸರನ್ನು ಕರೀತಾರೆ. ಪೇಜಾವರ ಮಠದ ವಿಠ್ಠಲ ದೇವರಿಗೆ ಅಧೋಕ್ಷಜ ವಿಠ್ಠಲ ಅಂತಿದೆಯಲ್ಲ, ಅಲ್ಲಿ ಧೋ ಮತ್ತು ಕ್ಷ ಎರಡನ್ನು ಬಿಟ್ಟು ಅಜ ವಿಠ್ಠಲ, ಅಧೋಕ್ಷಜ ಎರಡನೇ ಮೂರನೇ ಅಕ್ಷರವನ್ನು ಡಿಲೀಟ್ ಮಾಡಿ ನಡುವೆ ಒಂದನೇ ಮತ್ತು ನಾಲ್ಕನೇ ಅಕ್ಷರಗಳನ್ನು ಸೇರಿಸಿ ಅಜ ವಿಠ್ಠಲ ಅಂತ ಹೆಸರು ಕೊಟ್ಟರು. ಮುಂದೆ ಕಣ್ವ ತೀರ್ಥ ಅಂತ, ಅದು ವಿಜಯಧ್ವಜ ತೀರ್ಥರ ವೃಂದಾವನದ ಸಮೀಪದಲ್ಲಿದ್ದಂಥ ಒಂದು ವೃಂದಾವನ ಇರುವಂಥ ಒಂದು ಪ್ರದೇಶ. ಅಲ್ಲಿ ವಿಭೀಷಣ ಕರಾಚಿತ ರಾಮದೇವರಿದ್ದಾರೆ. ಅದು ಈ ಮಠಕ್ಕೆ ಆಮೇಲೆ ಸೇರ್ಕೊಂಡದ್ದು. ಈ ಎಲ್ಲ ಮಠಗಳಲ್ಲೇ ಈ ಮಠ ಅತ್ಯಂತ ಬಡ ಮಠ, ಪೇಜಾವರ ಮಠ. ಆದರೆ ಪೇಜಾವರ ಸ್ವಾಮಿಗಳು ಪ್ರವರ್ಧಮಾನಕ್ಕೆ ಬಂದಂತೆ ಈಗ ಅತ್ಯಂತ ಖ್ಯಾತ, ಹೆಚ್ಚು ಶ್ರೀಮಂತವಾದದ್ದು ಮಠ ಆಗಿದೆ. ಶಿಷ್ಯ ಸಂಪತ್ತಿನ ದೃಷ್ಟಿಯಿಂದ ಮತ್ತು ಧನಕನಕದ ಸಂಪತ್ತಿನಿಂದ ಮತ್ತು ಸಂಸ್ಥೆಗಳ ದೃಷ್ಟಿಯಿಂದ ಅತ್ಯಂತ ಶ್ರೀಮಂತ ಮಠ ಅಂತ ಈಗ ಅನಿಸ್ಕೊಂಡಿದೆ. ಮೊದಲನೆಯವರು ಅಧೋಕ್ಷಜ ತೀರ್ಥರು, ಮುಂದೆ ಕಮಲಾಕ್ಷ ತೀರ್ಥರು ಅಂತ ಹೀಗಿದ್ದರು. ವಿಜಯಧ್ವಜ ತೀರ್ಥ ಅಂತೇಳಿ ಅವರು ಪರಂಪರೆಯಲ್ಲಿ 6ನೇಯವರು, ಭಾಗವತಕ್ಕೆ ವ್ಯಾಖ್ಯಾನ ಬರೆದವರು. ಶುಕಮುನಿಯ ಅಂಶ ಇದ್ದವರು ಅವರು ಅಂತ ಒಂದು ಖ್ಯಾತಿ ಇದೆ. ಉಡುಪಿಯಿಂದ 75 ಕಿಲೋಮೀಟರ್ ದೂರದಲ್ಲಿ ಸಮುದ್ರ ತೀರದಲ್ಲಿ ಕಣ್ವ ತೀರ್ಥ ಇದೆ. ಅಲ್ಲಿ ಕಣ್ವರು ತಪಸ್ಸು ಮಾಡಿದಂಥ ಜಾಗ. ರಾಮನ ದಿವ್ಯ ವಿಗ್ರಹ ಅಲ್ಲಿತ್ತು, ವಿಭೀಷಣ ಬಂದು ಪೂಜೆ ಮಾಡಿದ್ದ. ಅದನ್ನೆಲ್ಲ ವಿಜಯಧ್ವಜರ ತೀರ್ಥರು ತಿಳ್ಕೊಂಡು ರಾಮನನ್ನು ಪೂಜೆ ಮಾಡ್ತಾ ಅಲ್ಲೇ ಇದ್ದರು. ಅಲ್ಲೊಂದು ಮುಖ್ಯ ಪ್ರಾಣದ ಪ್ರತಿಷ್ಠೆಯನ್ನು ಕೂಡ ಮಾಡಿದರು. ಇದೆಲ್ಲ ನೋಡ್ತೇವೆ. ಅಲ್ಲಿ ಆ ಅಶ್ವತ್ಥ ವೃಕ್ಷದ ಬುಡದಲ್ಲಿ ಶಿಷ್ಯರಿಗೆ ಪಾಠ ಹೇಳ್ತಾ ಕೂತಿದ್ರು. ವಿಪರೀತ ಗಾಳಿ ಬೀಸಿತು, ಎಲೆಗಳ ಪರಪರ ಶಬ್ದ ಬಂತು. ಇವರು ತಮ್ಮ ಕೈ ಎತ್ತಿ ಅಶ್ವತ್ಥ ವೃಕ್ಷಕ್ಕೆ ಸೂಚನೆ ಮಾಡಿದರು, ಶಬ್ದ ಬೇಡ ಅಂಥೇಳಿ. ಅಲ್ಲಿಂದ ಮುಂದೆ ವಿಪರೀತ ಗಾಳಿ ಬೀಸ್ತಿದ್ರೂ ಶಬ್ದ ಇರೋದಿಲ್ಲ ಅಂತ ಒಂದು ವೈಶಿಷ್ಟ್ಯ ಅಂತ ಕೇಳ್ತೇವೆ. ಅಲ್ಲೊಂದು ಬಂಡೆ ಮೇಲೆ ಅವರು ಧ್ಯಾನಕ್ಕೆ ಕೂತ್ಕೋತಿದ್ರಂತೆ. ಧ್ಯಾನಕ್ಕೆ ಕೂತಾಗ ತಮ್ಮ ಹೊಳದ ಸಂಗತಿಗಳನ್ನ ಅಲ್ಲಿ ಕಲ್ಲಿನ ಮೇಲೆ ಕೆತ್ತಿರ್ತಿದ್ರು. ಮುಂದೆ ಅಲ್ಲಿಂದ ಎದ್ದು ಬರುವಾಗ ಅದನ್ನೆಲ್ಲ ತಾಳಪತ್ರದ ಮೇಲೆ ಬರ್ಕೊಂಡು ಬರ್ತಿದ್ರು. ಆದರೆ ಆ ಬಂಡೆ ಕಲ್ಲಿನ ಮೇಲೆ ಅವ್ರು ಕೆತ್ತಿದ ಹಸ್ತಾಕ್ಷರದಿಂದ ಬರೆದ ವರ್ಣಮಾಲೆಗಳನ್ನು ಇವತ್ತು ನೋಡಬಹುದು ಅಲ್ಲಿ ಅಂತ ಹೇಳ್ತಾರೆ. ಪದರತ್ನಾವಳಿ ಅಂತ ಆ ಭಾಗವತಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಸುರತ್ಕಲ್ನ ಹತ್ರ ಒಂದು ಚಿತ್ರಾಪುರ ಮಠ ಅಂತ ಮಠ ಇದೆ. ಅಲ್ಲೊಂದು ಭಟ್ಟಾಚಾರ್ಯ ಸಂಪ್ರದಾಯದ ಸ್ವಾಮಿಗಳೊಬ್ಬರನ್ನ ವಾದದಲ್ಲಿ ಸೋಲಿಸಿದ್ರು, ಶಿಷ್ಯರನ್ನಾಗಿ ಮಾಡ್ಕೊಂಡಿದ್ರು ಅಂತ ಹೀಗೆ ಆ ವಿಜಯಧ್ವಜ ತೀರ್ಥರ ಬಗ್ಗೆ ಕೇಳಿ ಬರ್ತದೆ. ಅಕ್ಷಯ ತೃತೀಯ ದಿವಸ ಅವರ ಆರಾಧನೆ. ಮುಂದೆ ದಾಮೋದರ ತೀರ್ಥರು, ಚಿಂತಾಮಣಿ ತೀರ್ಥರು ಮೊದಲಾದವರು ಅವ್ರ ಬಗ್ಗೆ ನೋಡ್ತೀವಿ. ಅವ್ರು ಯಾರೂ ಹೆಚ್ಚಿನ ಸಾಧನೆ ಮಾಡೋದು ಕಾಣಿಸೋದಿಲ್ಲ. ವಿಶ್ವಪತಿ ತೀರ್ಥರು ಅಂತ ಒಬ್ಬರು, ಅವರು ಮಧ್ವವಿಜಯಕ್ಕೆ ವ್ಯಾಖ್ಯಾನ ಮಾಡಿದ್ದು. ಇವತ್ತು ಇಲ್ಲಿದೆಲ್ಲ ಈ ಮಧ್ವವಿಜಯ, ನಾನು 2 ಮಧ್ವವಿಜಯ ಪುಸ್ತಕ ಇಟ್ಕೊಂಡಿದ್ದೇನೆ. ಈ ಮಧ್ವವಿಜಯದಲ್ಲಿ ವಿಶ್ವಪತಿ ತೀರ್ಥರು ಮಾಡಿದ ವ್ಯಾಖ್ಯಾನ ಮತ್ತು ಚಲಾರಿ ಆಚಾರ್ಯ ಮಾಡಿದ ವ್ಯಾಖ್ಯಾನ ಇವೆರಡರಲ್ಲಿದೆ. ಈ ಇನ್ನೊಂದು ಮಧ್ವವಿಜಯ ಪುಸ್ತಕದಲ್ಲಿ ವೇದಾಂಗ ತೀರ್ಥರು ಮಾಡಿದ್ದು ಮತ್ತು ಗೋವಿಂದಾಚಾರ್ಯ ಮಾಡಿದ ವ್ಯಾಖ್ಯಾನಗಳಿವೆ. ಈ 4 ವ್ಯಾಖ್ಯಾನಗಳನ್ನ ಸಾಧ್ಯವಾದಷ್ಟು ನಾನು ಅವಲೋಕನ ಮಾಡಿರ್ತೇನೆ. ಮಧ್ವವಿಜಯ, ವಾಯುಸ್ತುತಿ ಇದಕ್ಕೆಲ್ಲದಕ್ಕೂ ವ್ಯಾಖ್ಯಾನ ಮಾಡಿದವರು ಅಂತ ಆ ವಿಶ್ವಪತಿ ತೀರ್ಥರ ಬಗ್ಗೆ ನೋಡ್ತೇವೆ. ವಿಶ್ವಜ್ಞ ತೀರ್ಥರು ಅಂತ 31ನೇಯವರೊಬ್ಬರು ಇದ್ರು. ಇವತ್ತಿನ ಪೇಜಾವರ ಸ್ವಾಮಿಗಳು ಈಗಿದ್ದಾರಲ್ಲ ವಿಶ್ವೇಶ ತೀರ್ಥರು, ಎಲ್ಲ ಧರ್ಮದವರು, ಮುಸಲ್ಮಾನರು, ಕ್ರೈಸ್ತರಿಗೆಲ್ಲ ಉದಾರವಾಗಿ ತಮ್ಮ ಹತ್ರ ಬಂದ್ರಿ ಅಂತ ಹೇಳ್ತಾರಲ್ಲ, ಅದೆಲ್ಲ ಅವರು ಪೂರ್ವ ಗುರುಗಳೊಬ್ಬರು ವಿಶ್ವಜ್ಞ ತೀರ್ಥರು ಅನ್ನೋರು ಇಂಥ ಕೆಲವು ಕೆಲಸ ಮಾಡಿದ್ರು. ಮುಸಲ್ಮಾನರೊಬ್ಬರನ್ನ ತಮ್ಮ ಪರ್ಯಾಯಕ್ಕೆ ಆಹ್ವಾನ ಮಾಡಿದ್ರು. ಅದು ಯಾಕೆಂದ್ರೆ ಪರ್ಯಾಯ ಪೂರ್ವಭಾವಿ ಸಂಚಾರ ಮಾಡುವಾಗ ಒಬ್ಬ ಮುಸಲ್ಮಾನ ತನ್ನ ಊರಿನಲ್ಲಿ ಅವ್ರಿಗೆ ಸತ್ಕಾರ ಮಾಡಿದ್ದಂತೆ. ಅದಕ್ಕಾಗಿ ಪರ್ಯಾಯಕ್ಕೆ ಬಂದ್ರಿ ಅಂತ ಹೇಳಿದ್ರಂತೆ ಅವರಿಗೆ. ಅದು ಉಳಿದವರಿಗೆಲ್ಲ ಸಿಟ್ಟು ಬಂತಂತೆ ಸಂಪ್ರದಾಯವಾದಿಗಳಿಗೆ. ಈ ಸ್ವಾಮಿಗಳು ಜಗ್ಲಿಲ್ಲ, ನಾನು ಕರೆಯೋವನೇ ಅಂಥೇಳಿ ಅವನಿಗೆ ಪರ್ಯಾಯಕ್ಕೆ ಕರೆದಿದ್ರು ಅಂತ ಕೇಳ್ತೇವೆ. ಒಂದು ಬಾರಿ ಭಾಗವತ್ ಸಪ್ತಾಹ ಮಾಡಿದ್ರಂತೆ. 7 ದಿನ ಕಾಲ ನಿರಾಹಾರರಾಗಿದ್ದು ಅದು ವಿಶಿಷ್ಟವಾದಂಥ ಸಾಧನೆ. ಮುಂದೆ ವಿಶ್ವಮಾನ್ಯ ತೀರ್ಥರು ಅಂಥೇಳಿ, ಆ ವಿಶ್ವಮಾನ್ಯ ತೀರ್ಥರು ಆದ ಬಳಿಕ 33ನೇವರಾಗಿ ವಿಶ್ವೇಶ ತೀರ್ಥರು. ಅವರು 31ನೇ ಇಸ್ವಿಯಲ್ಲಿ ಹುಟ್ಟಿದರು. ಈ ವಿಶ್ವೇಶ ತೀರ್ಥರು 38ನೇ ಇಸ್ವಿಯಲ್ಲಿ ಸನ್ಯಾಸ ಸ್ವೀಕಾರ ಮಾಡಿದರು.
ಅನೇಕ ಜನ ವಿದ್ವಾಂಸರ ಹತ್ರ ಪಾಠ ಕೇಳಿದರು. ಹಿರಿಯ ಪೀಠಾಧಿಪತಿಗಳಾದಂಥ ವಿದ್ಯಾಮಾನ ತೀರ್ಥರ ಹತ್ರ 8 ವರ್ಷ ವಿದ್ಯಾಭ್ಯಾಸ ಮಾಡಿದರು. ಸುಧೀಂದ್ರ ತೀರ್ಥರು ಅಂತ ಪುತ್ತಿಗೆ ಮಠದ ಶತಾಯುಷಿ ಸ್ವಾಮಿಗಳಿದ್ರಲ್ಲ, ತಲೆ ಮೇಲೆ ಕೊಂಬು ಬೆಳೆದಿತ್ತು ಅಂತ, ಆ ಸ್ವಾಮಿಗಳು ಮತ್ತು ಉಳಿದ ಹಿರಿಯ ಸ್ವಾಮಿಗಳ ಸನ್ನಿಧಾನದಲ್ಲಿ ಅವರ ಸುಧಾಮಂಗಳ ನೆರವೇರಿತು. ಮಾತೃ ಸಮಾಜ, ಬ್ರಾಹ್ಮಣ ಸಮಾಜ ಇದಕ್ಕೆಲ್ಲ ಒಂದು ದಿಗ್ದರ್ಶನ ಮಾಡಬೇಕು ಅಂತ ಹೇಳಿ ಅಖಿಲ ಭಾರತ ಮಹಾತ್ಮ ಮಹಾಮಂಡಲ 1952ನೇ ಇಸ್ವಿಯಲ್ಲಿ, ಮುಂದೆ 52ನೇ ಇಸ್ವಿಯಲ್ಲಿ ಅಖಿಲ ಭಾರತ ಮಹಾತ್ಮ ಮಹಾಮಂಡಲ, ಅದನ್ನು ಜಯಚಾಮರಾಜೇಂದ್ರ ಒಡೆಯರ್ ಉದ್ಘಾಟನೆ ಮಾಡಿದರು. 56ನೇ ಇಸ್ವಿಯಲ್ಲಿ ಟೀಕಾಚಾರ್ಯರ ಪುಣ್ಯದಿನ ಬೆಂಗಳೂರಿನಲ್ಲಿ ಪೂರ್ಣ ಪ್ರಜ್ಞೆ ವಿದ್ಯಾಪೀಠ ಸ್ಥಾಪನೆ ಆಯಿತು. ಅದಕ್ಕೀಗ 60 ವರ್ಷ. ನಾಲ್ಕು ಪರ್ಯಾಯಗಳನ್ನ ಈಗಾಗಲೇ ಮಾಡಿ ಮುಗಿಸಿದ್ರು. ಈಗ ಅವ್ರದ್ದು ನಡೆದಿರೋದು 5ನೇ ಪರ್ಯಾಯ. ಅವರು ಎಷ್ಟು ಸಂಗೀತ ಕಲೆಗೆಲ್ಲ ಪ್ರೋತ್ಸಾಹ ಕೊಡ್ತಾರೆ ಅಂದರೆ, ಸುಮಾರು ಅವರ 4ನೇ ಪರ್ಯಾಯ ಕಾಲದಲ್ಲಿ 300 ಸಂಗೀತ ಕಾರ್ಯಕ್ರಮ, 250 ನೃತ್ಯ ಕಾರ್ಯಕ್ರಮ, 150 ಯಕ್ಷಗಾನಗಳು, 25 ನಾಟಕಗಳು ಇವೆಲ್ಲ ಆಗಿದೆ. ಎಲ್ಲವನ್ನೂ ತಮ್ಮ ಪೂಜೆ ಮುಗಿಸಿ ಸಾಯಂಕಾಲದ ಹೊತ್ತಿನಲ್ಲಿ ಪ್ರತ್ಯಕ್ಷ ಬಂದು ಕೂತು ನೋಡಿ ಸಂತೋಷಪಟ್ಟು ಹೋಗ್ತಾರೆ ಸ್ವಾಮಿಗಳು. ಸ್ವಾಮಿಗಳು ಯಾಕೆ ಬರಲಿಲ್ಲ ಅಂತ ಕಲಾವಿದರು ಕೂಡ ಕಾತರತೆಯಿಂದ ಕಾಯ್ತಿರ್ತಾರೆ. ಪಾಜಕದಲ್ಲೊಂದು ಗುರುಕುಲ ಇದೆ, ವಾಸುದೇವ ಗುರುಕುಲ ಅಂತ. 60 ಜನ ಅಧ್ಯಾಪಕ, 60 ಜನ ವಿದ್ಯಾರ್ಥಿಗಳು ಅಲ್ಲಿದ್ದಾರೆ. ಅನೇಕ ಗ್ರಂಥಗಳ ಪ್ರಕಟಣೆ ಕಾರಣರಾದರು. ಬನಂಜೆ ಗೋವಿಂದಾಚಾರ್ಯರ ಕಡೆಯಿಂದ ಸರ್ವಮೂಲದ ಋಷಿಕೇಶ ತೀರ್ಥರು ಬರೆದಿಟ್ಟ ಸರ್ವಮೂಲದ ಮೊದಲನೇ ಬಾರಿಗೆ ಮುದ್ರಣ, ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಅದನ್ನು ಮಾಡಿಸಿದವರೇ ಸ್ವಾಮಿಗಳು. ಮತ್ತು ಅಖಿಲ ಭಾರತ ಮಹಾತ್ಮ ಮಹಾಮಂಡಲದಿಂದ ಪೂರ್ಣಪ್ರಜ್ಞೆ ವಿದ್ಯಾಪೀಠದ ವಿದ್ವಾಂಸರಿಂದ, ಹೈವದನ ಪುರಾಣಿಕರು, ಡಿ ಪ್ರಹ್ಲಾದಾಚಾರ್ಯ ಮೊದಲಾದ ಹಿರಿಯ ವಿದ್ವಾಂಸರುಗಳ ಕಡೆಯಿಂದ ಸರ್ವಮೂಲ ಎಲ್ಲ ಗ್ರಂಥಗಳ ಕನ್ನಡದ ಅನುವಾದ ಅದು ಪ್ರಾರಂಭ ಆಗಿದೆ. ಅದು ಇವತ್ತಿಗೂ ನಡೀತಿದೆ. ಇತ್ತೀಚೆಗೆ ರಘುಭಾಷ್ಯ ಮತ್ತು ಮೊನ್ನೆ ತಾನೇ ಮಹಾಭಾರತ ತಾತ್ಪರ್ಯ ನಿರ್ಣಯದ 9ನೇ ಭಾಗ ಇವೆಲ್ಲ ಬಂದಿವೆ. ಇವಾಗ 20-25 ವರ್ಷದ ಯೋಜನೆಗಳು ಇವತ್ತು ಮುಗಿಲಿಕ್ಕೆ ಬಂದಿವೆ. ಇನ್ನು 94ರಲ್ಲಿ ಸಂಶೋಧನಾ ಸಂಸ್ಥೆ ಪ್ರಾರಂಭ ಆಯಿತು. ಇಲ್ಲಿ ತನಕ ಬರೇ ಗುರುಕುಲ ಇತ್ತು, ಪಾಠ ನಡೀತಿದ್ದವು. ಹೊಸ ಗ್ರಂಥಗಳ ಸಂಶೋಧನೆ, ಮುದ್ರಣ, ಅದಕ್ಕಾಗಿ ಒಂದು ಸಂಶೋಧನಾ ಸಂಸ್ಥೆ ಪ್ರಾರಂಭ ಆಯಿತು. ಸಾರ್ವಜನಿಕ ಮತಗಟ್ಟೆಗೆ ಹೋಗಿ ಮೊದಲನೇ ಬಾರಿಗೆ ಮತದಾನ ಮಾಡಿದಂತೆ ಇವರೇ. ಅಲ್ಲಿ ತನಕ ಯಾವ ಸ್ವಾಮಿಗಳು ಮತದಾನ ಮಾಡ್ತಿರ್ಲಿಲ್ಲಂತೆ, ಅವರು ಮತದಾನ ಮಾಡಿದರು ಅಂತ ಕೇಳ್ತೀವಿ. ಉಳಿದಂತೆ ಬರಗಾಲ ಮತ್ತು ಬೇರೆ ಬೇರೆ ಸಾಮಾಜಿಕ ಕಾರ್ಯಕ್ರಮಗಳನ್ನೆಲ್ಲ ನೀವು ಮಾಡಿದ್ದೆಲ್ಲ ಗೊತ್ತಿದ್ದೇ ಇದೆ. ಹರಿಜನ ಕೇರಿ ಇತ್ಯಾದಿಗಳಿಗೆ ಹೋಗಿ ಅವರಿಗೆಲ್ಲ ಸಮಾಧಾನ ಹೇಳಿದ್ದು. ಉಮಾಭಾರತಿ ಅನ್ನೋರಿಗೆ, ಪರಿಶಿಷ್ಟ ವರ್ಗಕ್ಕೆ ಸೇರಿದ ಮಹಿಳೆಗೆ ರಾಜಕೀಯ ಸನ್ಯಾಸ ಕೊಟ್ಟದ್ದು. ಇದು ಆ ಸಂದರ್ಭದಲ್ಲಿ 93ನೇ ಇಸ್ವಿಯಲ್ಲಿ, ಅದು ಮಧ್ಯಪ್ರದೇಶದ ಅಮರಕಂಟಕ ಅನ್ನೋ ಜಾಗದಲ್ಲಿ. ಆವಾಗ ನಾವು ಕೂಡ ಅಲ್ಲಿಗೆ ಹೋಗಿದ್ದು, ನಾವು ಎಲ್ಲ ಅವರು ಉಳಿದ ಶಿಷ್ಯರು. ಪರಿಸರಕ್ಕೆ ಬಾಧಕವಾದಂಥ ಯಾವುದೇ ಯೋಜನೆಗಳು ಮತ್ತು ಹಿಂದೂ ಸಮಾಜಕ್ಕೆ ತೊಂದರೆ ಕೊಡುವಂಥ ಯಾವುದೇ ಸಮಸ್ಯೆಗಳು ಅದನ್ನೆಲ್ಲವನ್ನು ಕೂಡ ಅವರು ಎದುರಿಸ್ತಾ ಇರ್ತಾರೆ. 7-8 ವರ್ಷದ ಹಿಂದೆ ಒಂದ್ಸರಿ ಒಂದು ಸ್ವಾಮಿಗಳ ಚಟುವಟಿಕೆ ಎಷ್ಟು ಅಂತ ತೋರಿಸುವಂಥ ಒಂದು ಘಟನೆ ನಡೀತಂತೆ. ಈ ಸಂಪಾದಕರು ಹೇಳ್ತಾರೆ, ಸ್ವಾಮಿಗಳಿಗೆ ಜ್ವರ ಇತ್ತಂತೆ. ಏಕಾದಶಿ ದಿವಸ ಬೆಳಿಗ್ಗೆ ಬಂದರು, ವಿದ್ಯಾಪೀಠದಲ್ಲಿ ಪಟ್ಟದೇವರ ಪೂಜೆ ಮಾಡಿದರು, ಬೆಂಗಳೂರಿನ ಪೂರ್ತಿ ವಿದ್ಯಾಪೀಠದಲ್ಲಿ. ಮತ್ತು ಭಕ್ತರಿಗೆಲ್ಲ ತಪ್ತ ಮುದ್ರಾಧಾರಣೆ ಮಾಡಿ 11 ಗಂಟೆಗೆ ಕಾರಿನಲ್ಲಿ ಮೈಸೂರಿಗೆ ಹೋಗಿ ಅಲ್ಲಿ ಭಕ್ತರಿಗೆ ಮುದ್ರಾಧಾರಣೆ ಮಾಡಿಸಿದರು. ಮರಳಿ 4 ಗಂಟೆಗೆ ಬೆಂಗಳೂರಿಗೆ ಬಂದು 4 ಗಂಟೆಯಿಂದ ಚೆನ್ನೈಗೆ ಹೋದರು ವಿಮಾನದ ಮೂಲಕ. ಅಲ್ಲಿ ಭಕ್ತರಿಗೆ ಮುದ್ರಾಧಾರಣೆ ಮಾಡಿಸಿದರು. ಮತ್ತು ರಾತ್ರಿ ಅಲ್ಲಿಂದ ರೈಲಿನಲ್ಲಿ ಹೊರಟು ಬೆಳಿಗ್ಗೆ 6 ಗಂಟೆಗೆ ಬೆಂಗಳೂರಿಗೆ ಬಂದರು. ಇಷ್ಟು ಚಟುವಟಿಕೆ ಒಂದು ದಿವಸದಲ್ಲಿ ಅವ್ರು ಮಾಡಿದ್ದು. ಇಂಥ ಎಷ್ಟೆಷ್ಟೋ ಮಾಡಿರ್ತಾರೆ, ಒಂದೊಂದು ಇವರು ಉಲ್ಲೇಖ ಮಾಡಿದ್ದಾರೆ ಅಷ್ಟೇ. ಕಟ್ಟ ಗಾಂಧಿವಾದಿ ಇವರು. ಹಾಗಾಗಿ ರೇಷ್ಮೆ ಬಟ್ಟೆಯನ್ನು ಉಡೋದಿಲ್ಲ. ತೀರಾ ಅಪರೂಪ ಸಂದರ್ಭದಲ್ಲಿ ಬೇಗ ಒಣಗೋದಿಲ್ಲ ಹತ್ತಿ ಬಟ್ಟೆ ಅಂತ ಆದರೆ ಎಡಬಲ ಸೇವಕರು ಬೇಗ ಒಣಗಲಿಕ್ಕೆ ಮಿಡಿ ಬಟ್ಟೆಗಳನ್ನು, ರೇಷ್ಮೆ ಬಟ್ಟೆಗಳನ್ನು ಹಾಕಿರ್ತಾರೆ ಹೊರತು ಬೇರೆ ಯಾವುದೇ ಪರ್ಯಾಯದ ಕಾರ್ಯಕ್ರಮಗಳು, ಮುಂಡಾಸು ಉಡೋ ಸಂದರ್ಭ ಏನು ಬಂದಾಗಲೂ ಹತ್ತಿ ಬಟ್ಟೆಯನ್ನೇ ಉಟ್ಟಿರ್ತಾರೆ. ಗಾಂಧಿನ ಯಾರು ಬೈದರೂ ಸಹನ ಆಗೋದಿಲ್ಲ ಅವರಿಗೆ. ನಾವು ಇದನ್ನೆಲ್ಲ ಪ್ರತ್ಯಕ್ಷ ನೋಡಿದರು. ಕೆಲವು ಉಗ್ರವಾದಿಗಳು, ಹಿಂದೂ ಉಗ್ರವಾದಿಗಳು, ಬಾಲ್ಯದ ಸ್ವಭಾವ ಇದ್ದವರು ಗಾಂಧಿನ ಕೈದರೆ ಅವ್ರಿಗೆ ಸಹನ ಆಗೋದಿಲ್ಲ. ತುಮಕೂರು ವಿಶ್ವವಿದ್ಯಾನಿಲಯದಿಂದ ಅವರಿಗೆ ಡಾಕ್ಟರೇಟ್ ಬಂದಿದೆ
75 ವರ್ಷದ ಸನ್ಯಾಸ ಜೀವನವೇ ಆಗಿ ಹೋಗಿದೆ ಅವ್ರದ್ದು ಈಗಾಗಲೇ. 83 ವರ್ಷ, 84 ವರ್ಷ, 8 ವರ್ಷದ ಸನ್ಯಾಸ ತಗೊಂಡಿದ್ದಾರೆ. 75 ವರ್ಷದ ಸನ್ಯಾಸ ಜೀವನ ಆಗಿ ಹೋಗಿದೆ. ಕೊಪ್ಪಳದಲ್ಲಿ ಇತ್ಯಾದಿ ಪ್ರದೇಶಗಳಲ್ಲಿ ಅನೇಕ ಕಡೆ ಪಿಶಾಚ ಬಾಧೆ ಮೊದಲಾದ್ಮೇಲೆ ಪರಿಹಾರ ಮಾಡಿದ್ದಾರೆ. ಅನೇಕ ಜನರಿಗೆ ವಿವಾಹ ಸಂತಾನ ಇರಬೇಕಂತ ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆಲ್ಲ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ. 31 ಸಂಸ್ಥೆಗಳು ಅವರ ಮಾರ್ಗದರ್ಶನದಲ್ಲಿ ನಡೀತವೆ. ಅನೇಕ ಕಡೆ ವಿದ್ಯಾರ್ಥಿಗಳಿಗಾಗಿ ಹಾಸ್ಟೆಲ್ಗಳಿವೆ ಪ್ರತಿಯೊಂದು ಜಿಲ್ಲಾ ಕೇಂದ್ರದಲ್ಲೂ. ರಾಯರ ಮಠಗಳಂತೂ ಎಲ್ಲ ಕಡೆ ಇದ್ದೇ ಇವೆ. ವ್ಯಾಸರಾಜ ಸ್ವಾಮಿಗಳು ಸ್ಥಾಪನೆ ಮಾಡಿದ ಹನುಮಂತನ ಗುಡಿಗಳು ಎಲ್ಲ ಕಡೆ ಹೇಗಿವೆಯೋ ಹಾಗೆ ಅವರು ಸ್ಥಾಪನೆ ಮಾಡಿದಂಥ ರಾಯರ ಮಠಗಳು, ಕೃಷ್ಣ ಮಂದಿರಗಳು, ಛತ್ರಗಳು ಅವು ಪ್ರಾಯ ಪ್ರತಿಯೊಂದು ರಾಜ್ಯದಲ್ಲೂ ಇವೆ. ನೀವು ಎಲ್ಲೇ ಹೋದರೂ ಅದಕ್ಕೆ ಒಂದು ಅನುಕೂಲ ಅಲ್ಲಿರ್ತದೆ. ಆದಿಚುಂಚನಗಿರಿ ಸ್ವಾಮಿಗಳು, ರಾಮಚಂದ್ರಾಪುರ ಸ್ವಾಮಿಗಳು, ಶ್ರೀರಂಗ ಸ್ವಾಮಿಗಳು, ತರಳಬಾಳು ಸ್ವಾಮಿಗಳು, ಸಿದ್ಧಗಂಗಾ ಸ್ವಾಮಿಗಳು, ಅವ್ರದ್ದೆಲ್ಲ ಸ್ವಾಮಿಗಳು, ಬೇದಾರ ಸ್ವಾಮಿಗಳ ಬಗ್ಗೆ ಅಭಿಪ್ರಾಯ, ಅವರ ಪ್ರಶಂಸೆ ಇದೆ. ಮಾವಲಿ ವಿದ್ಯಾಸಿಂಹಾಚಾರ್ಯ ಹೇಳಿದ ಒಂದು ಪ್ರಶಂಸೆ ಏನಂದರೆ, ಆರ್ಥಿಕವಾಗಿ ಸುಭದ್ರವಾದ ಸಂಸ್ಥೆ ಇದ್ದರೆ, ಕೈಯಲ್ಲಿದ್ದರೆ ಕೆಲಸ ಮಾಡೋದು ಅದೇನು ದೊಡ್ಡ ವಿಷಯ ಅಲ್ಲ. ಎಷ್ಟೋ ಜನ ಮಾಡ್ತಾರೆ. ಆದರೆ ಯಾವ ಹಿನ್ನೆಲೆ ಇರಲಿಲ್ಲ ಅವರಿಗೆ, ಯಾವ ಖ್ಯಾತಿಯೂ ಇರಲಿಲ್ಲ, ಅಷ್ಟು ಬೇಕಾದ ಸಂಪತ್ತು ಅವ್ರ ಹತ್ರ ಇರಲಿಲ್ಲ. ವಿದ್ಯಾಪೀಠದ ಜಾಗಕ್ಕೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಅವರು ಪಟ್ಟ ಸಂಕಟ ಏನಿದೆ, ದುಡ್ಡಿನ ಸಂಗ್ರಹಕ್ಕಾಗಿ ಅನುಭವಿಸಿದ ಕಷ್ಟ, ಅದು ಆವಾಗಿನ ವಿದ್ಯಾರ್ಥಿಗಳಿಗೆ ಗೊತ್ತಿದೆ. ಅದನ್ನೆಲ್ಲ ನಾನು ಈ ವಿರಾಟ ಪರ್ವದ ಮುಕ್ತಾಯ ಸಂದರ್ಭದಲ್ಲಿ ಹೇಳಿದ್ದೆ. ಹಾಗೆ ಯಾವುದೇ ಹಿನ್ನೆಲೆ ಇಲ್ಲದಂಥ ಅವರ ಆ ಒಂದು ಪರಿಶ್ರಮ, ಅವರ ಸಾಫಲ್ಯ ಏನಿದೆ ಅದೆಲ್ಲ ವೈಯಕ್ತಿಕ ಪರಿಶ್ರಮದ ಫಲ ಅಂತ. ಹೀಗೆ ಅವ್ರ ಬಗ್ಗೆ ಅವ್ರ ನಂತರ ಇರುವಂಥವ್ರು ವಿಶ್ವಪ್ರಸನ್ನ ತೀರ್ಥರು. ಅವರು 4 ವೇದಗಳನ್ನು ಅಧ್ಯಯನ ಮಾಡಿದ್ದಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಮತ್ತು ನನಗೆ ಯಜುರ್ವೇದ ಪಾಠ ಕೂಡ ಹೇಳಿದ್ದಾರೆ ಈ ವಿಶ್ವಪ್ರಸನ್ನ ತೀರ್ಥರು. ಪ್ರಹ್ಲಾದ ಗುರುಕುಲವನ್ನು, ವಿಜಯಧ್ವಜ ಜ್ಞಾನಪೀಠವನ್ನು ಸ್ಥಾಪನೆ ಮಾಡಿದ್ದಾರೆ. ಮತ್ತು ನೀಲಾವರದಲ್ಲಿ ಕಟುಕರ ವಶಕ್ಕೆ ಗೋವುಗಳನ್ನು ಹೋಗೋದನ್ನು ತಪ್ಪಿಸಿ ಆ ಗೋವುಗಳಿಗೆ ಒಂದು ಸುಭದ್ರವಾದ ನೆಲೆ ಒದಗಿಸ್ತಾರೆ. ಮತ್ತು 92ನೇ ಇಸ್ವಿಯಿಂದ ಪ್ರತಿ ವರ್ಷ ಎಲ್ಲಾದರೂ ಒಂದು ಕಡೆ ಪಾದಯಾತ್ರೆಗೆ ಹೋಗ್ತಾರೆ. ನೀವು ಯಾರು ಹೋಗೋದಕ್ಕೂ ಹೋಗಬಹುದು. ಪ್ರತಿಯೊಂದು ಈ ಕೊಲ್ಲಾಪುರ, ತಿರುಪತಿ, ಬದರಿ ಹೀಗೆಲ್ಲ ಪಾದಯಾತ್ರೆಗೆ ಹೋಗ್ತಾರೆ. ಹೋಗ್ತಾ ಭಜನೆ ಮಾಡ್ತಾ ಎಲ್ಲ ಕಡೆ ಓಡಾಡ್ತಾರೆ. ಆಚಾರ ವಿಚಾರ ಅಂತಂದವರು ಅವ್ರದ್ದೊಂದು ಪ್ರತ್ಯೇಕ ಮಾಸಪತ್ರಿಕೆ ಇದೆ. ತತ್ವವಾದ ಅಂಥೇಳಿ ಅಖಿಲ ಭಾರತ ಮಹಾತ್ಮ ಮಹಾಮಂಡಲದ ವತಿಯಿಂದ ನಡೆಯೋದು, ಹಿರಿಯ ಗುರುಗಳ ಆಶೀರ್ವಾದದಿಂದ ನಡೆಯೋದು ಬೇರೆ. ಇವರು ಮಾಡಿದ್ದು ಆಚಾರ ವಿಚಾರ ಅಂತ ಪ್ರತ್ಯೇಕ. ಇದು ಆ ಸಣ್ಣ ಸ್ವಾಮಿಗಳ ಸಾಧನೆಗಳು ಇವತ್ತು ನಾವು ನೋಡುವಂಥದ್ದು. ಹೀಗೆ ಆ 8 ಜನ ಸ್ವಾಮಿಗಳು, ಇದು ಹೆಚ್ಚು ಗೊತ್ತಿರೋದಿಲ್ಲ ಅಂತ ಇದಕ್ಕೆ ಹೇಳಿದೆ. ಈ ಕಡೆ ಘಟ್ಟದ ಮೇಲಿನ ಮಠಗಳಲ್ಲಿ, ಉತ್ತರಾದಿ ಮಠದಲ್ಲಿರುವಂಥ ಸತ್ಯಬೋಧ, ಸತ್ಯಧರ್ಮ, ಸತ್ಯಧ್ಯಾನ ಸ್ವಾಮಿಗಳು, ಮಂತ್ರಾಲಯ ಮಠದಲ್ಲಿ ವಿಜಯೇಂದ್ರ ಸ್ವಾಮಿಗಳು, ರಾಘವೇಂದ್ರ ಸ್ವಾಮಿಗಳು, ವ್ಯಾಸರಾಜ ಮಠದ ವ್ಯಾಸರಾಜ ತೀರ್ಥರು, ಮತ್ತು ಮುಳಬಾಗಿಲಿನ ಶ್ರೀಪಾದರಾಜ ಮಠದ ಸ್ವಾಮಿಗಳು, ಅವ್ರ ಬಗ್ಗೆ ಎಲ್ಲ ಬಹುತೇಕ ಗೊತ್ತಿದ್ದೇ ಇರ್ತದೆ. ಅದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಅಂತ ಹೇಳಲಿಲ್ಲ ಅಷ್ಟೇ. ಆದರೆ ಬೇರೆ ಬೇರೆ ಸಂದರ್ಭದಲ್ಲಿ ಅವ್ರ ಬಗ್ಗೆನೂ ಕೂಡ ಸಾಕಷ್ಟು ಮಾಹಿತಿಗಳನ್ನು ನಾನು ಹೇಳ್ತಿದ್ದೆ, ನೀವು ಎಲ್ಲ ಕೇಳಿದ್ದೀರಿ. ಅಪ್ರತ್ಯಕ್ಷ ಗುಣೋದ್ಯುಕ್ತಾ ಭಕ್ತಿ ವೈರಾಗ್ಯ ಸಾಗರಾಹ, ಭಕ್ತಿ ವೈರಾಗ್ಯಗಳ ಸಮುದ್ರ ಈ ಎಲ್ಲ ಸ್ವಾಮಿಗಳು ಅಂತ ಅವ್ರ ಬಗ್ಗೆ ಹೀಗೆ ವರ್ಣನೆ ಮಾಡ್ತಾರೆ. ಎಲ್ಲಿ ಈ ಸ್ವಾಮಿಗಳು, ಆ ಮೂಲ 8 ಜನ ಸ್ವಾಮಿಗಳು ಸಂಚಾರ ಮಾಡಿದರು, ಆ ಪೃಥ್ವಿಯನ್ನು ಪವಿತ್ರವನ್ನಾಗಿ ಮಾಡುವವರು, ಭಗವಂತನ ಸ್ವರೂಪವನ್ನು ಭಕ್ತರಿಗೆ ತೆರೆದು ತೋರಿಸಿದವರು, ಎಲ್ಲ ದುರ್ಮತಗಳನ್ನು ಧ್ವಂಸ ಮಾಡಿದವರು, ಭೂಮಿಗೆ ಇಳಿದು ಬಂದು ಸೂರ್ಯನಂತೆ 12 ಜನ ಸೂರ್ಯರಂತೆ ಬದುಕಿದವರು ಅನ್ನುವಲ್ಲಿಗೆ 130ನೇ ಶ್ಲೋಕ 15ನೇ ಸರ್ಗದ್ದು ಅದು ಇಲ್ಲಿಗೆ ಮುಕ್ತಾಯ ಕಂಡಿದೆ. ಇನ್ನು 11 ಸರ್ಗಗಳು ಮುಕ್ತಾಯ ಆದರೆ ಈ ಸರ್ಗ ಮುಕ್ತಾಯ ಆದಂತೆ. ಈ ಎಲ್ಲ ಸ್ವಾಮಿಗಳ ಬಗ್ಗೆ ಪ್ರತ್ಯೇಕವಾಗಿ ನಮಗೆ ಹೇಳಲಿಕ್ಕೆ ಸಿಗೋದಿಲ್ಲ. ಅದಕ್ಕಾಗಿ ಅದನ್ನು ಹೇಳೋಣ ಅನ್ನಲಿಕ್ಕಾಗಿ ಇಷ್ಟು ಸಮಯಾವಕಾಶವನ್ನು ನಾನು ಮಾಡಿಕೊಂಡೆ. ನೀವು ಕೂಡ ಇದೆಲ್ಲ ಕೇಳಿದ್ದೀರಿ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.